ಸಚ್ಚಿದಾನಂದೇಂದ್ರ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಒಂದು ಆಶೀರ್ವಾದದಿಂದ ನಾವು ಪರಮಾರ್ಥ ಚಿಂತಾಮಣಿ ನೋಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಹಿಂದೆ ನಾವು ನೋಡಿದ್ರಲ್ಲಿ 37ರಲ್ಲಿ ಅವಸ್ಥಾತ್ರಯವನ್ನು ವಿಚಾರ ಮಾಡಿದ್ರೆ ಎಲ್ಲವನ್ನೂ ವಿಚಾರ ಮಾಡಿದಂತ ಆಗ್ಬಿಡುತ್ತಾ ಅಂತ ಆ ಒಂದು ಟಾಪಿಕ್ನಲ್ಲಿ. ಹೌದು, ಯಾಕೆ ಅಂತಂದರೆ 3 ಅವಸ್ಥೆಗಳು ಬಿಟ್ಟರೆ ಪ್ರಪಂಚದಲ್ಲಿ 4ನೇ ಇನ್ನೊಂದು ಅವಸ್ಥೆ ತರಕ್ಕಾಗೋದಿಲ್ಲ. ಮತ್ತು ಅದರ ವಿಶಾಲತೆ ನೋಡ್ಕೋಬೇಕು ನಾವು. ಎಚ್ಚರದ ಅವಸ್ಥೆ ಅಂದಿದ ತಕ್ಷಣ ಅದರ ವಿಶಾಲತೆ ಇದನ್ನು ಸ್ವಲ್ಪ ಹೇಳೋದಿದೆ. ನಾನು ಇವತ್ತು ಇದನ್ನು ಟಾಪಿಕ್ ಟಚ್ ಮಾಡೋಕ್ಕೆ ಹೋಗಲ್ಲ. ಇದೆಲ್ಲ ನಾವು ಸ್ವಲ್ಪ ಡಿಸ್ಕಷನ್ಸ್ ಆಗಿದೆ. ಅದಾದ ಮೇಲೆ ನೆಕ್ಸ್ಟ್ 38ರಲ್ಲಿ ಅವಸ್ಥಾತ್ರಯ ಸಿದ್ಧಾಂತವು ಅಬಾಧ್ಯವಾದದ್ದು, ಬಾಧಿತವಾಗದೇ ಇರೋದು. ಹಂಗೆ ಅಂದರೆ ಯಾವುದೇ ಸಿದ್ಧಾಂತ ಬರಲಿ, ಅದಕ್ಕಿಂತ ಹೆಚ್ಚು ಒಬ್ಬ ಬುದ್ಧಿವಂತ ಬಂದರೆ ಹೊಡೆದಾಕ್ಬೋದು. ನಾವು ನೋಡಿದ್ದೀವಿ, ವೆಸ್ಟರ್ನ್ ಫಿಲಾಸಫರ್ಸ್ ಆಗಲಿ, ಸೈಂಟಿಸ್ಟ್ ಆಗಲಿ, ದರ್ಶನಕಾರರಾಗಲಿ, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರಂಥವ್ರಾಗಲಿ, ಬೇರೆ ರಿಲಿಜಿಯನ್ಸ್ ಆಗಲಿ, ಕ್ರಿಶ್ಚಿಯನ್ ಧರ್ಮ, ಮುಸ್ಲಿಂ ಧರ್ಮ, ಬುದ್ಧಿಸಮ್ ಧರ್ಮ, ಮತ್ತು ಈಗಿನ ನವ ವೇದಾಂತಿಗಳಾಗಲಿ, ಯಾರು ಪಂಚಪಾದಿಕ ಭಾಮತಿಕಾರರು, ಇವ್ರದ್ದೆಲ್ಲ ಹೊಡೆದಾಕ್ಬಿಡ್ಬೋದು. ಯಾರಾದರೂ ಒಬ್ಬರು ಸ್ವಲ್ಪ ಬುದ್ಧಿವಂತರು ಬಂದರೆ. ಯಾಕೆ ಗೊತ್ತಾ? ಇವರು ಎಚ್ಚರಕ್ಕೆ ಇಂಪಾರ್ಟೆನ್ಸ್ ಕೊಟ್ಟರು, ಎಚ್ಚರದ ಮನಸ್ಸನ್ನು ಹಿಡ್ಕೊಂಡ್ರು, ತರ್ಕ ಮಾಡೋಕ್ಕೆ ಹೋದರು. ಎಲ್ಲರದ್ದು ಇದೇ ರಾಮಾಯಣ. ಮತ್ತು ಕಾಲ ದೇಶದ ಒಳಗಡೆ ಇರೋದನ್ನಿಟ್ಕೊಂಡು ಕಾಲ ದೇಶವನ್ನು ಮೀರಿರೋ ಪ್ರತಿಯೊಂದರ ತತ್ವ ಪರಮಾರ್ಥವನ್ನು ಕಂಡುಹಿಡಿಯೋಕ್ಕಾಗುತ್ತಾ? ಅದು ಸಿಗುತ್ತಾ? ಕಾಲ ದೇಶವನ್ನು ಮೀರಿರೋ ಅಂಥದ್ದು ಇದು ಮಾಡಿದ್ದಿದೆ ತಪ್ಪು. ಇವರು 3ನೇ ಅನುಭವ ಇವ್ರಿಗೆ ಇದೆ. ಇಷ್ಟು ಇವ್ರದ್ದು ಪ್ರಾಬ್ಲಮ್ ಆಗಿದ್ದು. ಆದರೆ ನಿಮ್ಮ ವೇದಾಂತ ಏನು ಮಾಡುತ್ತಪ್ಪ ಅಂದರೆ, ವೇದಾಂತ ಇವನು ಹಿಡಿಯೋದೇ ಇಲ್ಲ. ಕಾಲ ದೇಶ ಕಾರ್ಯ ಕಾರಣ ಭಾವ ಎಚ್ಚರದಲ್ಲಿರೋ ಅನುಭವಗಳನ್ನ ಬಿಟ್ಬಿಡುತ್ತೆ. ಇದಕ್ಕೆ ವಿಶೇಷವಾದ ಅನುಭವ ಅಂತಾರೆ. ವ್ಯವಹಾರ ಮಾಡೋದಕ್ಕೆ ಇವು ಸಾಕು. ಪಾರಮಾರ್ಥ ಇದು. ಪ್ರಪಂಚದ ತಿರುಳು, ನನ್ನ ತಿರುಳು, ಎಲ್ಲದರ ತಿರುಳು ಕಂಡುಹಿಡಿಬೇಕು ಅಂದರೆ ಪರಮಾರ್ಥ ಕಾಲ ದೇಶ ಕಾರ್ಯ ಕಾರಣ ಭಾವ ಅವಸ್ಥೆಗಳನ್ನು ಮೀರಿರುವವನು. ಅದರಿಂದ ಅವನ್ನ ನೇರಾದ ಅನುಭವ, ಸಾಕ್ಷಿ ಅನುಭವದಿಂದ ನೋಡ್ಕೋಬೇಕು. ಹಾಗೆ ನೋಡಿದಾಗ ಬೇರೆಯವ್ರು ಯಾರಾದರೂ ಬಂದು ನಿಮ್ಮ ಅವಸ್ಥಾತ್ರಯ ವಿಚಾರವನ್ನು ಹೊಡೆದಾಕಿ ಅವ್ರದ್ದೇನಾದರೂ ತಂದೇನಾದರೂ ಸ್ಥಾಪನೆ ಮಾಡಿದ್ರೆ ಏನು ಮಾಡ್ತೀರಾ? ಯಾರೋ ಮೊದಲು ಹೋಗಿರ್ತಾನೆ ಹಿಮಾಲಯ ಪರ್ವತದಲ್ಲಿ, ಅವನ ಬಾವುಟ ಹಾಕಿರ್ತಾನೆ. ಇನ್ನೊಬ್ಬ ಹೋಗ್ತಾನೆ, ಅವನು ಅದನ್ನು ಹೊಡೆದಾಕ್ತಾನೆ, ಇನ್ನೊಂದು ಅವನ ದೇಶದ ಬಾವುಟ ಹಾಕ್ತಾನೆ. ಹಿಂಗೇನಾದರೂ ಮಾಡಿದ್ರೆ ಏನು ಮಾಡ್ತೀರಾ ಅಂತ ಕೇಳೋದಕ್ಕೆ ಹಂಗಾಗಕ್ಕೆ ಸಾಧ್ಯನೇ ಇಲ್ಲ. ಯಾಕೆ? ಇದು ಅವಸ್ಥಾತ್ರಯಗಳನ್ನ ಮೀರಿದರೆ ಇರೋದು ಒಂದೇ ತತ್ವ, ಎರಡಿಲ್ಲ, ಇಬ್ಬರಿಲ್ಲ. ಅವಸ್ಥೆ ಒಳಗಡೆ ಆದರೆ ನಾನು, ನೀನು, ಅವರು, ಇವರು ಈ ಭೇದ ಬರೋದಿಲ್ಲ. ಅದನ್ನು ಮತ್ತೆ ಸ್ವಲ್ಪ ಕವರಪ್ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಇವಾಗ ನಾನು ಹೋಗಬೇಕಾಗಿರೋದು ನೆಕ್ಸ್ಟ್ ಇದಕ್ಕೆ. ಅವಸ್ಥಾತ್ರಯ ಪ್ರಕ್ರಿಯೆಯ ರೂಪರೇಖೆ. ಸ್ವಾಮಿಗಳು ಇಷ್ಟು ಇವಾಗ ನಾವು ಏನು ಮಾಡ್ತಾ ಇದ್ದೀವೋ ಇದು ಫೌಂಡೇಶನ್ನು. ಇದನ್ನು ಚೆನ್ನಾಗಿ ಮನಸ್ಸಿನಲ್ಲಿ ಮಂಥನ ಮಾಡಿಕೊಂಡು ಭದ್ರ ಮಾಡಿಕೊಂಡ್ರೆ ನಿಮಗೆ ಆಗಲ್ಲ. ಮುಂದಕ್ಕೆ ನಿಮಗೆ ಏನಪ್ಪ ನಾನು ಮಾಡ್ಕೊಂಡಿದ್ದೀನಿ, ತಪ್ಪೋ ಸರಿಯೋ ಪ್ರಶ್ನೆನೇ ಬರೋದಿಲ್ಲ. ಅದಕ್ಕೋಸ್ಕರ ಈಗ ಅದರಲ್ಲಿ ಇನ್ನೂ ನಾವು ನಿಜವಾದ ಅವಸ್ಥಾತ್ರಯ ಸ್ಟಾರ್ಟ್ ಮಾಡಿಲ್ಲ. ಇದೆಲ್ಲ ಬೇಸಿಕ್ಕು. ಅದಕ್ಕೆ ಆ ರೂಪರೇಖೆಗಳನ್ನ ಸರಿಯಾಗಿ ತಿಳ್ಕೊಂಡ್ರೆ ಯಾರೂ ಅಲ್ಲಾಡ್ಸೋಕ್ಕಾಗಬಾರ್ದು. ಅಂಥದ್ದು ಬೇಸ್ಮೆಂಟ್ ಇದೆ ಅಂತ ಸ್ವಾಮಿಗಳು ತೋರಿಸ್ತಾ ಇದ್ದಾರೆ. ಈಗ ಅವಸ್ಥೆ ಎಂದರೆ ಏನು? ಇವತ್ತು ಇದನ್ನು ಚಿಂತನೆ ಮಾಡಬೇಕಾಗಿದೆ. ಇದು 39. ಅವಸ್ಥೆ ಎಂದರೆ ಏನು? ಇಲ್ಲಿವರೆಗೂ ನಾವು ಅವಸ್ಥೆಗಳ ಸ್ವರೂಪ ಅಂದರೆ ಏನು, ಅದರ ಹೆಚ್ಚುಗಾರಿಕೆ ಏನು,
ಪೂರ್ಣತೆ ಅಂತಂದರೆ ಏನೋ ತಿಳ್ಕೊಂಡಿದ್ದಾಯಿತು. ಅದನ್ನು ನೋಡಿಬಿಟ್ರೆ ಸಾರ್ವತ್ರಿಕ ಪೂರ್ಣಾನುಭವ. ಅದರ ಹೆಚ್ಚುಗಾರಿಕೆ ಹೆಗ್ಗುರುತುಗಳು ನೋಡ್ಕೊಂಡಿದ್ದಾಯಿತು. ಅದರ ಸ್ವರೂಪವೇನು, ಈಗ ಅದರ ಸ್ವರೂಪನೂ ನೋಡಿಬಿಡ್ಬೇಕು ನಾವು. ಅವಸ್ಥೆ ಅಂದರೆ ಈಗ ಅವಸ್ಥೆ ಅಂತ ಕರಿತೀವಲ್ಲ, ಅದರ ಸ್ವರೂಪವೇನು, ಇವತ್ತು ಅದನ್ನೇ ನಾವು ಚಿಂತನೆ ಮಾಡಬೇಕಾಗಿರೋದು. ಹಿಂದೆ ಇದರ ಬಗ್ಗೆ ನಾವು ಸ್ವಲ್ಪ ಸ್ಟಡಿ ಗ್ರೂಪ್ ಥರ ಮಾಡ್ಕೊಂಡಿದ್ದೀವಿ. ನಿಮಗೆ ತುಂಬ ಸುಲಭ ಇವಾಗ. ಈಗ ಇದರ ಸಾರಾಂಶ ನಿಮಗೆ ಫಸ್ಟ್ ಹೇಳಿಬಿಡ್ತೇನೆ. ಸ್ವಲ್ಪದರಲ್ಲಿ ಹೇಳೋದು, ವೇದಾಂತದಲ್ಲಿ ಇದೊಂದು ಪದ್ಧತಿ ಇದೆ. ಮೊದಲು ಏನು ಹೇಳಬೇಕು ಅಂತಿದ್ದೀವೋ ಅದನ್ನು ಸ್ವಲ್ಪದರಲ್ಲಿ ಹೇಳಿಬಿಡ್ಬೋದು ಸಂಕ್ಷಿಪ್ತವಾಗಿ, ಆಮೇಲೆ ಅದನ್ನು ವಿಸ್ತಾರ ಮಾಡ್ತಾ ಹೋಗೋದು. ಅವಸ್ಥೆ, ನಮಗೆ ಗೊತ್ತಿರೋ ಅವಸ್ಥೆಗಳು ಯಾವುದು ಗೊತ್ತು. ಉದಾಹರಣೆಗೆ ಯಾರಾದರೂ ಒಬ್ಬ ಹೋಗಿದ್ದೆ ಕೊಚ್ಚಿಯಲ್ಲಿ ಬಿದ್ದು ಬಂದರೆ ಬಟ್ಟೆ ಹರ್ಕೊಂಡು ರಸ್ತೆಯಲ್ಲಿ ಗಲೀಜು ಮಾಡಿಕೊಂಡು ಮಕ್ಕಳು ಬರ್ತಾರಲ್ವ, ಕೊಳಕೆಲ್ಲ ಮೆತ್ಕೊಂಡು ಸಗಣಿ ಮೆತ್ಕೊಂಡು, ಏನೋ ಇದು ನಿನ್ನ ಅವಸ್ಥೆ ಅಂತೀವಿ. ಅವಸ್ಥೆ, ನಾವು ಹೇಳ್ತಾ ಇರೋ ಅವಸ್ಥೆಗಳು ಹೀಗ ಅಲ್ಲ. ಇನ್ನು ನಮ್ಮಲ್ಲಿ ಮಾವಿನ ಹಣ್ಣು ಕೀಚಾಗಿರುತ್ತೆ, ಮತ್ತು ಕಾಯಿ ಆಗುತ್ತೆ, ಹಣ್ಣಾಗತ್ತೆ. ಅದು ಕಾಲದಲ್ಲಿ ಬದಲಾವಣೆ ಆಗುತ್ತೆ, ಮತ್ತು ಅದು ವಾಪಸ್ ಬರೋಕ್ಕಾಗೋದಿಲ್ಲ. ಹಣ್ಣಾಗಿರುತ್ತೆ ಅಂತ ಇಟ್ಕೊಳ್ಳಿ, ಮತ್ತೆ ತಿರ್ಗಾ ಅದು ಮಾವಿನಕಾಯಿಗೆ ಬರುತ್ತಾ? ಗಿಣಿಮೂತಿ ಮಾವಿನಕಾಯಿ ಆಗುತ್ತಾ? ಆಗೋದಿಲ್ಲ. ಅಲ್ಲಿಂದ ಮತ್ತೆ ಪೀಚಾಗಕ್ಕಾಗುತ್ತಾ? ಆಗೋದಿಲ್ಲ. ಹಂಗ ನೀವು ಹೇಳೋ ಅವಸ್ಥೆ ಅಲ್ಲ. ಇನ್ನೊಂದು, ಹಣ್ಣು ಕಾಯೇ ಇರುತ್ತೆ, ಗಾಳಿಗೋ ಅದಕ್ಕೋ ಇದಕ್ಕೋ ಮೇಲ್ಗಡೆ ಮರದ ಮೇಲಿರುತ್ತೆ. ಅದು ಗಾಳಿಗೂ ಏನೋ ಬಿದ್ದು ರೆಂಬೆಗಳ ಮೇಲೆ ಬಂದು ಕೂತ್ಕೊಳ್ಳುತ್ತೆ, ಅಥವಾ ಇನ್ನೂ ಒಂದು ಸ್ವಲ್ಪ ಗಾಳಿ ಬಂದು ನಾಳೆನೋ ನಾಡದ್ದು ನೆಲದ ಮೇಲೆ ಬಂದು ಬೀಳ್ಬೋದು, ಅಥವಾ ಒಂದೇ ಸಾರಿ ನೆಲದ ಮೇಲೆ ಬಂದು ಬೀಳ್ಬೋದು. ಇದು ದೇಶದಲ್ಲಾಗೋ ಬದಲಾವಣೆ. ಹಾಗೆ ದೇಶದಲ್ಲಿ ಆಗೋ ಬದಲಾವಣೆಯ ಇದು, ಕಾಲದಲ್ಲಾಗೋ ಬದಲಾವಣೆಯ. ಈಗ ಮತ್ತೆ ಕೆಳಗೆ ಬಿತ್ತಲ್ವಾ, ಮತ್ತೆ ಹೋಗಿ ಸೇರ್ಕೊಳ್ಳಿ ಅಲ್ಲ, ನೋಡಿ ಆಗಲ್ಲ. ಮತ್ತು ಇಲ್ಲಿ ಕಾಲದಲ್ಲಿ ಬದಲಾವಣೆ ಆಯಿತು, ಪೀಚಿದ್ದಿದ್ದು ಹಣ್ಣಾಯಿತು, ಹಣ್ಣಿಂದ ಮತ್ತೆ ವಾಪಸ್ ಪೀಚಿಗೆ ಬರಲಿ, ಆಗುತ್ತಾ? ಆಗೋದಿಲ್ಲ. ಇದನ್ನು ನಾವು ಅವಸ್ಥೆ ಅಂತಲೇ ಕರಿತೀವಿ. ಇದೇ ರೀತಿ ನಾವು ರೈಲ್ವೆ ಸ್ಟೇಷನ್ನಲ್ಲಿ, ಬೆಂಗಳೂರು ರೈಲ್ವೆ ಸ್ಟೇಷನ್ ಹತ್ತಿದ್ರೆ ನಾವು ತುಮಕೂರು, ಸೀರಾ, ಚಿತ್ರದುರ್ಗ, ದಾವಣಗೆರೆ ಅಂತ ರೈಲಿನಲ್ಲಿ ಹೋಗ್ತೀವಿ. ಇಲ್ಲಿ ಸ್ಟೇಷನ್ಗಳಿದೆ. ಹಾಗೆ ನಿಮ್ಮ ಅವಸ್ಥೆಗಳು 3 ಸ್ಟೇಷನ್ ಇದೆಯಾ? ಒಂದೇ ನೆಲದ ಆಧಾರ ಇದೆ, ಆ ರೈಲ್ವೆ ಟ್ರ್ಯಾಕ್ ಇದೆ, ಅದರ ಮೇಲೆ ರೈಲು ಹೋಗುತ್ತೆ. ಅವಾಗ ಏನಾಗುತ್ತೆ, ಈ ಊರು, ಪಕ್ಕದ ಊರು, ಅದರ ಊರು ಬಂತು. ಎಲ್ಲಿ ಒಂದೇ ನೆಲದ ಮೇಲೆ 2 ಪಾಯಿಂಟ್ಗಳು ಸಿಕ್ಕಿದಾಗ ಅದನ್ನು ದೇಶ ಅಂತ ಕರಿತೀವಿ. ಕಾಲ, ನಾನು ಬೆಂಗಳೂರು ಬಿಟ್ಟೆ ಎಷ್ಟೊತ್ತಾಗುತ್ತೆ ತುಮಕೂರಿಗೆ ಹೋಗೋದಕ್ಕೆ, ಸಿರಾಗೆ ಹೋಗೋದಕ್ಕೆ ಎಷ್ಟೊತ್ತಾಗುತ್ತೆ, ದಾವಣಗೆರೆಗೆ ಹೋಗೋದಕ್ಕೆ ಎಷ್ಟೊತ್ತಾಗುತ್ತೆ, ಟೈಮ್, ಕಾಲ. ಹಂಗೆ ನಾನಿವಾಗ ಟ್ರೈನಲ್ಲಿ ಹೋಗ್ತೀನಿ, ಸ್ಕೂಟ್ರ್ನಲ್ಲಿ ಹೋಗ್ತೀನಿ, ನಡ್ಕೊಂಡು ಹೋಗ್ತೀನಿ, ಏರೋಪ್ಲೇನಲ್ಲಿ ಹೋಗ್ತೀನಿ. ಹಂಗೆ ಈ ಅರ್ಥದಲ್ಲಿ ನಾವು ತಗೋಬೇಕಾ? ಅಲ್ಲ. ಹೋಗಿ ಮನುಷ್ಯ ಹುಟ್ಟಿದಾಗ ಹೇಳಿದ್ನಲ್ಲ, 2.5 kg 3 ಅಡಿ, ಬೆಳೆದ ಮೇಲೆ 62 kg, ಹೈಟ್ ಎಲ್ಲ ಚೇಂಜ್ ಆಗುತ್ತೆ. ಮತ್ತೆ ಅವನು ವಾಪಸ್ ಬರೋದಿಲ್ಲ. ಇನ್ನೇನಿದ್ರು ಒಂದೇ ಸಾರಿ 3-6 ಹೇಳ್ಬಿಡ್ತಾರಲ್ಲ, ವಾಪಸ್ ಹಿಂದಕ್ಕೆ ಬರೋದಿಲ್ಲ. ಇದನ್ನು ಅವಸ್ಥೆ ಅಂತ ಕರೀತಾರೆ. ಹೀಗ ಅಲ್ಲ, ಮುಗಿದೋಯ್ತು. ಇಷ್ಟು ರೀತಿ ಎಷ್ಟು ಹೇಳಿದ್ದೀವೋ, ನಾವು ಹೇಳೋ ಎಚ್ಚರ, ಕನಸು, ನಿದ್ದೆ ಹಾಗಲ್ಲ. ಮತ್ತು ನೀವು ಅವಸ್ಥೆ ಅಂತ ಕರಿತೀರಲ್ವಾ, ಇಟ್ಕೊಳ್ಳಿ, ಕರೆದ್ರೆ ತಪ್ಪೇನಿಲ್ಲ. ಆದರೆ ಈ ಅರ್ಥ ಬರೋದಿಲ್ಲ. ಯಾಕೆ? ನಿಮ್ಮ ಅವಸ್ಥೆ 2. ಈಗ ಎಚ್ಚರದಿಂದ ಕನಸ್ಗೆ ಹೋಗೋದಕ್ಕೆ ಯಾರಾದರೂ ಕರೀತಾರಾ? ಟಿಕೆಟ್, ಕನಸ್ಗೆ ಯಾರು ಬರ್ತೀರಾ, ನಿದ್ದೆಗೆ ಯಾರು ಬರ್ತೀರಾ? ಟಿಕೆಟ್ ಇಷ್ಟು ದುಡ್ಡು ಹೇಳಿ. ರೈಲ್ನಲ್ಲಿ ಹೋಗ್ತೀರಾ, ಬಸ್ನಲ್ಲಿ ಹೋಗ್ತೀರಾ, ಎಷ್ಟು ದೂರ ಇದೆ, ಇಲ್ಲಿಂದ ಅಲ್ಲಿಗೆ ಎಷ್ಟು ದೂರ ಇದೆ, ಎಷ್ಟು ಸಮಯ ಹಿಡಿಸುತ್ತೆ ನಿಮ್ಗೆ ಹೋಗೋದಕ್ಕೆ? ಆಯ್ತಪ್ಪ, ನೀವು ಹೋದ್ರಿ, ಮತ್ತು ವಾಪಸ್ ಬರೋಕ್ಕಾಗತ್ತಾ? ಬಂದುಬಿಡ್ತೀವಿ, ಸಲೀಸಾಗಿ ಬಂದುಬಿಡ್ತೀವಿ. ಎಚ್ಚರದಲ್ಲಿರ್ತೀನಿ,
ನಿದ್ದೆಗೆ ಹೋಗ್ತೀನಿ, ನಿದ್ದೆಯಿಂದ ಮತ್ತೆ ಸಲೀಸ ಕನಸ್ಗೆ ಹೋಗ್ಬಿಡ್ತೀನಿ, ಕನಸಿನಿಂದ ಎಚ್ಚರಕ್ಕೆ ಬಂದ್ಬಿಡ್ತೀನಿ, ಇಲ್ಲ ಮತ್ತೆ ನಿದ್ದೆಗೆ ಹೋಗ್ತೀನಿ. ಎಷ್ಟು ಸಲೀಸಕ್ಕೆ ಹೋಗ್ತೀನಿ ನಾನು? ಎಲ್ಲಿ ತಿರ್ಗಾ ನಿದ್ದೆಗೆ ಹೋದವನು ಮತ್ತೆ ವಾಪಸ್ ಎಚ್ಚರಕ್ಕೆ ಬಂದ್ಬಿಡ್ತೀನಿ. ಎಲ್ಲಿ ನಿಮ್ಮ ಮಾವಿನ ಹಣ್ಣು ಮತ್ತೆ ಪೀಚಾಗಲಿ ನೋಡೋಣ, ಕೆಳಗಡೆ ಬಿದ್ದಿದ್ದ ಮಾವಿನ ಹಣ್ಣು ಮತ್ತೆ ಮೇಲಕ್ಕೆ ಹೋಗಿ ಸೇರಿಕೊಳ್ಳಿ. ಯಾಕೆ? ಇವು ಕಾಲ ದೇಶದಲ್ಲಾಗೋ ಬದಲಾವಣೆ, ಮಾರ್ಪಾಡು, ಸ್ಥಾನ, ಕಾಲದ ಬದಲಾವಣೆ. ಹೀಗಾಗೋದಿಲ್ಲ ಅವಸ್ಥೆ, ಕಾಲ ದೇಶಗಳನ್ನ ಮೀರಿದೆ. ಆದ್ದರಿಂದ ಹೆಸರು ಕರ್ಕೊಳ್ಳಿ, ಆದರೆ ಈ ಅರ್ಥ ಅಲ್ಲ. ಅದಕ್ಕೋಸ್ಕರನೇ ಇದು ಬದಲಾವಣೆ ಆಗದೆ ಇರೋದು. ಈ ಮೂರನ್ನು ನಾವು ವಿಚಾರ ಮಾಡಿಬಿಟ್ರೆ ಎಲ್ಲವನ್ನೂ ವಿಚಾರ ಮಾಡ್ದಂಗಾಗುತ್ತೆ. ಇಷ್ಟು ಇದರ ಸಾರಾಂಶ. ಈಗ ನಾವು ಡೀಟೇಲ್ ಆಗಿ ಹೋಗೋಣ. ಅವಸ್ಥೆ ಅಂದರೆ ಇದು ಯಾವುದು ತಗೋಬಾರ್ದು, ಹೆಸರು ಅದೇ, ತಪ್ಪಿಲ್ಲ. ಆದರೆ ನಮ್ಮ ಅರ್ಥ ಬೇರೆ ಇದೆ. ಇದು ಹಾಗೆ ಒಂದೇನು ಅಂದರೆ ಇದು ವಾಪಸ್ ಬರೋದಿಲ್ಲ ಅಷ್ಟೇ. ಆದರೆ ನಮ್ಮ ಅವಸ್ಥೆಗಳು ಸಲೀಸಾಗಿ ಹೋಗುತ್ತೆ ಮತ್ತು ವಾಪಸ್ ಬರುತ್ತೆ. ಅಲ್ಲಿ ಬದಲಾವಣೆ ಏನೇನೂ ಆಗಿರಲ್ಲ. ನೀವು ಚಿಕ್ಕ ವಯಸ್ಸಿನಲ್ಲಿ ನಿದ್ದೆಗೆ ಹೋಗ್ತಾ ಇದ್ರಿ. ನಿದ್ದೆ ಅಂದರೆ ಏನು? ಅಲ್ಲಿ ಆನಂದವಾಗಿತ್ತು, ಚೆನ್ನಾಗಿತ್ತು. ಎರಡು ಥರನೂ ತಗೊಳ್ಳಿ. ಎಚ್ಚರದ ದೃಷ್ಟಿಯಿಂದ ತಗೊಳಿದ್ರೆ ಅದು ವೇಸ್ಟ್ ಅಂತ, ಈವಾಗಲೂ ಅದು ವೇಸ್ಟ್ ಅಂತಲೇ ಅನಿಸುತ್ತೆ ಎಚ್ಚರದ ದೃಷ್ಟಿಯಿಂದ. ನೀವು ನಿದ್ದೆಯ ಅನುಭವದಿಂದ ತಗೊಳ್ಳಿ, ಅಲ್ಲಿ ಆನಂದ ಇತ್ತು, ಗಂಡಸಲ್ಲ ಹೆಂಗಸಲ್ಲ ಸೇಮ್ ರಿಪೋರ್ಟ್ ಈಗಲೂ ಹೊಂದುತ್ತೆ. ಕನಸು ಅಲ್ಲಿದ್ದಾಗ ನನಗೆ ಅದು ಸತ್ಯವಾಗಿರುತ್ತೆ, ಎಚ್ಚರ ಆಗಿದ ತಕ್ಷಣ ಅದು ಸುಳ್ಳಂತ ಹೇಳ್ತೀನಿ. ಈಗಲೂ ಅದೇ, ಚಿಕ್ಕ ವಯಸ್ಸಿನಲ್ಲಿ ಹೋದರೂ ಅದೇ, ಈಗ ಹೋದರೂ ಅದೇ ಅನುಭವ ನೋಡಿ. ಆದ್ದರಿಂದ ಇಷ್ಟು ನಾವು ಅರ್ಥ ಮಾಡ್ಕೊಂಡ್ರೆ ಬೇಕಾದಷ್ಟಾಯ್ತು. ಎಲ್ಲಕ್ಕೂ ಮೊದಲು ಈ ಪ್ರಕ್ರಿಯೆಯಲ್ಲಿ ಅವಸ್ಥೆಯ ಸ್ವರೂಪವನ್ನು ಕುರಿತು ಮಾಡಿರುವ ಸಿದ್ಧಾಂತ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅವಸ್ಥೆ ಅಂತಂದರೆ ಏನು? ಯಾರನ್ನಾದರೂ ಕೇಳಿ, ಅವಸ್ಥೆ ಅಂದರೆ ಏನು? ಇವಾಗ ಹೇಳಿದ್ವಲ್ಲ, ಇದೇ ನಮಗೆ ಗೊತ್ತಿರೋದು. ಸ್ಥಿತಿ ಅಂತಾರೆ. ಸ್ಥಿತಿ ಅಂತಂದರೆ ಏನು? ಅವಸ್ಥೆ ಅಂದರೆ ಅದನ್ನು ಬಿಡಿಸಿದ್ರೆ ಏನಾಗುತ್ತೆ? ಸ್ಥ ಅಂದರೆ ನಿಲ್ಲೋದು. ಅವಸ್ಥೆ ಅದು ಅವ ಅನ್ನೋದು, ಸ್ಥ ಅಂತಂದರೆ ನಿಲ್ಲು ಅನ್ನೋ ಧಾತುವಿನಿಂದ ಬಂದಿದೆ. ಇಲ್ಲಿ ಇದು ಮಾರ್ಪಾಡಾಗ್ತಾ ಇರುತ್ತೆ, ಮಾರ್ಪಾಡಾಗ್ತಾ ಇದೆ, ಚಲಿಸ್ತಾ ಇದೆ ಅಲ್ವಾ? ಮಾವಿನ ಹಣ್ಣು ಮಾರ್ಪಾಡಾಗ್ತಾ ಇದೆ, ಕಾಯಿಂದ ಹಣ್ಣಿಗೆ ಮಾರ್ಪಾಡಾಯಿತು, ಮತ್ತು ವಾಪಸ್ ಬರೋಕ್ಕಾಗೋದಿಲ್ಲ. ಮತ್ತೆ ಚಲಿಸ್ತಾ ಇದೆ, ಮೇಲಿಂದ ಕೆಳಕ್ಕೆ ಬೀಳ್ತಾ ಇದೆ, ಮತ್ತೆ ವಾಪಸ್ ಮೇಲಕ್ಕೆ ಹೋಗೋಕ್ಕಾಗಲ್ಲ. ಈ ಎರಡೂ ಆಗ್ತಾ ಇದೆ, ಕಾಲದಲ್ಲಿ ದೇಶದಲ್ಲಿ ಆಗೋ ಬದಲಾವಣೆಗಳು. ಆದ್ದರಿಂದ ಹೇಗೆ ಮಾವಿನ ಹಣ್ಣು ಕೊಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಮಾವಿನಕಾಯಿ ಇದೆಯಪ್ಪ, ಅದೇನಾಗಿದೆ? ಕೀಚಾಗಿದೆ. ಮಾವಿನಕಾಯಿ ಆಗುತ್ತೆ ಅಂದರೆ ಗಿಣಿ ಮೋತಿ ಆಯಿತು ಅಂತ ಇಟ್ಕೊಳ್ಳಿ. ಅದಾದಮೇಲೆ ಹಣ್ಣಾಗುತ್ತೆ. 5 ಬದಲಾವಣೆಗಳಾಗುತ್ತೆ ನೋಡಿ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಶಬ್ದ ನಾನು ಇವಾಗ ಟಚ್ ಮಾಡಲ್ಲ, ಬಿಟ್ಬಿಡ್ತೀನಿ. ಶಬ್ದ ಬಿಟ್ಬಿಡಿ. ಶಬ್ದ, ಸ್ಪರ್ಶ. ಸ್ಪರ್ಶ ತಗೊಳ್ಳಿ. ಆ ಕೀಚ್ ಹೇಗಿರುತ್ತೆ? ಮುಟ್ಟಿದ್ರೆ ಗಟ್ಟಿಯಾಗಿರುತ್ತೆ, ಗುಂಡಾಗಿರುತ್ತೆ. ಈವನ್ ಸ್ಪರ್ಶದಿಂದ ಅದರ ಆಕಾರ ನೋಡ್ಕೋಬೋದು. ಕುರುಡನಿಗೆ ಚೆಂಡು ಕೊಟ್ಟರೆ ಇದು ಗುಂಡಾಗಿದೆ ಅಂತ ಹೇಳ್ತಾನೆ, ಕಣ್ಣು ಕಾಣಿಸ್ದೇ ಇರ್ಬೋದು, ಕೈಗೆ ಸಿಗುತ್ತೆ. ಸ್ಕ್ವೇರ್ ಕೊಡಿ ಹೇಳ್ತಾನೆ, ಕೋಲ್ ಕೊಡಿ, ಇದು ಕೋಲ್ ಅಂತ ಹೇಳ್ತಾನೆ. ಅಲ್ಲಿಗೆ ನಮ್ಮ ಸ್ಪರ್ಶದಿಂದ ಅದು ಮೆತ್ತಿಗಿದೆಯಾ ಗಟ್ಟಿ ಇದೆಯಾ ಗೊತ್ತಾಗುತ್ತೆ. ಕೀಚ್ ಹೆಂಗಿತ್ತು? ಗುಂಡಾಗಿ ಗೋಲಿ ಇದ್ದಂಗಿತ್ತು. ಅದು ಹೆಂಗಿತ್ತು? ಗಟ್ಟಿ ಇತ್ತು. ಆಮೇಲೆ ಮಾವಿನಕಾಯಿ ಆದಮೇಲೆ ಹೆಂಗೆ ಬಂತು? ಗಿಣಿ ಮೂತಿ ಥರ, ಅದು ಸ್ವಲ್ಪ ಊದ್ಕೊಂಡು ಹಿಂಗೆ ಆ ಥರ ಗೊತ್ತಾಯಿತು. ಮತ್ತು ಅದು ಅಷ್ಟು ಗಟ್ಟಿ ಇಲ್ಲ. ಹಣ್ಣಾದ ಮೇಲೆ ಸ್ವಲ್ಪ ಗುಂಡಕ್ಕಾಯಿತು. ಎಂಥ ಕುರುಡನ್ ಕೂಡ ಹೇಳ್ತಾನೆ, ಗುಂಡಕ್ಕೆ ಅಂದರೆ ಚೆಂಡು ಥರ ಅಲ್ಲ, ಆ ಥರ ಆಯಿತು. ಅದು ನಮಗೆ ಮುಟ್ಟಿದ್ರೆ ಗೊತ್ತಾಗುತ್ತೆ, ಮೆತ್ತಗಿರುತ್ತೆ ಹಣ್ಣು ಅಲ್ವಾ? ಕೊಳ್ತೋದ್ರೆ ಪಚ್ಕ 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 ಅಂತ ಇರುತ್ತೆ ಅದು. ಅಲ್ಲಿಗೆ ಇದು ಶಬ್ದ, ಸ್ಪರ್ಶ ಆಯಿತು. ರೂಪ, ಮೊದಲು ಆ ಕೀಚ್ ಹೆಂಗಿತ್ತು? ಡಾರ್ಕ್ ಗ್ರೀನ್ ಕಲರ್ ಇತ್ತು. ಮಾವಿನಕಾಯಿ ಆದಮೇಲೆ
ಗಿಣಿಮೂತಿ ಲೈಟ್ ಗ್ರೀನ್ ಕಲರ್ ಆಯಿತು. ಹಾಗೆ ಬಿಟ್ಟರೆ ಕೆಂಪು ಕಲರ್ ಆಯಿತು ಹಣ್ಣು. ನೋಡಿ, ಅದರ ಬಣ್ಣ ಗೊತ್ತಾಯಿತು ಯಾವುದರಿಂದ? ಕಣ್ಣಿಂದ. ಮತ್ತು ಅದರ ರೂಪ ಮೊದಲು ಗೋಲಿ ಆಕಾರ ಇತ್ತು, ಆಮೇಲೆ ಏನಾಯಿತು ಉದ್ದಕ್ಕಾಯಿತು, ಆಮೇಲೆ ಏನಾಯಿತು ಮತ್ತೆ ಅದು ರೌಂಡ್ ಆಯಿತು, ಶೇಪ್ ಚೇಂಜ್ ಆಯಿತು. ಶಬ್ದ, ಸ್ಪರ್ಶ, ರೂಪ, ರಸ ಅದರ ವಾಸನೆ ಮೊದಲು ಹೆಂಗಿರುತ್ತೆ ಅಷ್ಟೇನು ಗೊತ್ತಾಗದೇ ಇರ್ಬೋದು. ಮಾವಿನಕಾಯಿ ಆದಾಗ ಅದರ ವಾಸನೆ ಬರುತ್ತೆ, ಹಣ್ಣಾದಾಗ ಘಮ ಘಮ ಅಂತ ಹೊಡೆಯುತ್ತೆ, ಕೊಳ್ತೋದಾಗ ನಾರೋ ವಾಸನೆ, ವಾಸನೆ ಗೊಬ್ಬು ಕೊಳ್ತೋಗ್ತಾ ಇದೆ ಅಂತೀವಿ. ನೋಡಿ, ಬದಲಾವಣೆ ಆಯಿತು. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ವಾಸನೆ. ಮಾವಿನಕಾಯಿ ವಾಸನೆ ಅದೇ ಒಂಥರ ಬರುತ್ತೆ. ಮತ್ತು ಅದರ ಇದು ವಾಸನೆ, ಹಣ್ಣು ಅದೊಂಥರ ವಾಸನೆ ನೋಡಿದ್ದಾಯಿತು. ಈಗ ರುಚಿ, ಪೀಚ್ ತಿಂದರೆ ಒಗರಾಗಿರುತ್ತೆ, ಮಾವಿನಕಾಯಿ ತಿಂದರೆ ಕಹಿಯಾಗಿರುತ್ತೆ, ಮಾವಿನ ಹಣ್ಣು ತಿಂದರೆ ಸಿಹಿಗಿರುತ್ತೆ. ಎಷ್ಟು ಬದಲಾವಣೆ ಆಯ್ತಲ್ವ. ಈಗ ಶಬ್ದನೂ ತೊಗೊಂಬಿಡಿ. ಶಬ್ದ ಅಲ್ಲೇನು ಬೇಕಾಗಿಲ್ಲ, ನಾನು ಸುಮ್ಮನೆ ಈ ಥರ ಹೇಳ್ಕೊಂಬಂದಿದ್ದೀನಿ. ಕಾಯಿ ಗಟ್ಟಿಯಾಗಿರುತ್ತೆ, ಶಬ್ದ ಏನು ಬರೋದಿಲ್ಲ, ಹಿಂಗೆ ಅಲ್ಲಾಡಿಸಿ ಏನೂ ಆಗೋದಿಲ್ಲ. ಮಾವಿನಕಾಯಿ ಗಿಣಿಮೂತಿ ಆದಮೇಲೂ ಅಷ್ಟೇ ಶಬ್ದ ಏನು ಬರೋದಿಲ್ಲ. ಹಣ್ಣಾಗಲಿ ಆವಾಗಲೇ ಏನು ಶಬ್ದ ಬರೋಲ್ಲ. ಕೋಳೀಲಿ ಅವಾಗ ಅಲ್ಲಾಡಿಸಿ ಪಚ್ಚ 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 ಅಲ್ಲಾಡುತ್ತದು, ಶಬ್ದ ಬಿಟ್ಬಿಡಿ. ಮಿಕ್ಕಿರೋ 4 ಇಟ್ಕೊಂಡ್ರು ಆಯಿತು. ಸ್ವಾಮಿಗಳು 2, 3, 4 ಹೇಳಿದ್ದಾರೆ, ಸಾಕು. ಎಷ್ಟಾದರೂ ಇಟ್ಕೊಂಡು, ನಾನು ಸುಮ್ಮನೆ ಒಂದು ಆರ್ಡ್ರ್ನಲ್ಲಿ ಹೇಳ್ಕೊಂಡೋಗಿದ್ದೀನಿ. ಇವಾಗ ಇಷ್ಟು ಬದಲಾವಣೆ ಆಯ್ತಲ್ವಾ. ಎಲ್ಲ ಆಯ್ತಿದ್ರು ಕಾಲದಲ್ಲಾಯಿತು. ಮೊದಲು ಅದು ಇದ್ದಿದ್ದು ಒಂದು ಟೈಮು, ಅದಕ್ಕೆ ಒಂದು 15 ದಿವಸ ಇಟ್ಕೊಂಡು ಇಷ್ಟ ಆಯಿತು, ಇನ್ನು 15 ದಿವಸಕ್ಕೆ ಅಷ್ಟ ಆಯಿತು, ಇನ್ನು 15 ದಿವಸಕ್ಕೆ ಹಣ್ಣಾಯಿತು, ಆಯ್ತಲ್ಲ. ಮತ್ತು ಇವಾಗ ವಾಪಸ್ ನಮಗೆ ಬೇಡ, ಪೀಚ್ ಆಗಿಬಿಡು ಅಂತಂದರೆ ಆಗೋದಿಲ್ಲ. ಮತ್ತು ಅದು ಕೊಳಿಬೇಕು, ಹಾಳಾಗಿ ಹೋಗಬೇಕು, ಬಿಸಾಕಬೇಕು ಅಷ್ಟೇ. ಇದು ಒಂದು ಅವಸ್ಥೆ ಅಂತ ನಾವು ವ್ಯವಹಾರದಲ್ಲಿ ಉಪಯೋಗಿಸೋದು ಒಂದು. ಎರಡನೇದು, ಹಣ್ಣು ಕಾಯೋ ಮೇಲ್ಗಡೆ ಇರುತ್ತೆ, ಗಾಳಿಗೋ ಗೀಳಿಗೋ ಬೀಳುತ್ತೆ, ರೆಂಬೆ ಮೇಲೆ ಬಂದು ಕೂತ್ಕೊಳ್ಳುತ್ತೆ, ಇನ್ನೊಂದು ಮರದ ರೆಂಬೆನೋ ಅಡ್ಡ ಅಥವಾ ಕೆಳಗೆ ಬಂದು ಬೀಳುತ್ತೆ. ಇದು ದೇಶದಲ್ಲಾಗೋ ಬದಲಾವಣೆ. ಮೇಲಿತ್ತು, ಮಧ್ಯಕ್ಕೆ ಬಂತು, ಇನ್ನೂ ಕೆಳಗೆ ಬಂದು ಬಿತ್ತು. ಸೊ ಹೀಗ ಅವಸ್ಥೆ ನಾವು ಹೇಳೋ ಎಚ್ಚರ, ಕನಸು, ನಿದ್ದೆ ಅಲ್ಲ. ಇಷ್ಟು ಎರಡು ನಾವು ತಗೊಂಡ್ಬಿಟ್ರೆ ಬೇಕಾದಷ್ಟಾಯಿತು. ಅಲ್ಲಿಗೇನಾಯಿತು, ಅವಸ್ಥೆ ಎಂದು ಕರಿತಾ ಇದ್ದಾರೆ ಈ ಸಂದರ್ಭದಲ್ಲಿ. ಅವಸ್ಥೆ ಎಂದರೆ ಚಲಿಸುತ್ತಿದ್ದು, ನಿಂತುಕೊಂಡಿದ್ದು ಅಂತ ಅರ್ಥ. ಮೇಲ್ಗಡೆ ಚಲಿಸ್ತಾ ಇತ್ತು, ಬಂದು ನೆಲದ ಮೇಲೆ ನಿಂತ್ಕೊಂತು. ಇದು ದೇಶದಲ್ಲಾಗೋ ಬದಲಾವಣೆ. ಹಾಗೆ ಇಷ್ಟು ಆಗುತ್ತಲ್ಲ ಅವಸ್ಥೆ ಅನ್ನೋ ಮಾತಿಗೆ ಇವೆರಡು ಇಟ್ಕೊಂಡಿದ್ದಾರೆ. ನಾನು ಇನ್ನೂ ಒಂದೆರಡು ತೋರಿಸಿದ್ದೀನಿ ನಿಮಗೆ. ಮನುಷ್ಯ ಹುಟ್ಟಿದಾದ್ಮೇಲೆ ಬದಲಾವಣೆ ಆಗ್ತಾನೆ. ಅವನ ಹುಟ್ಟು ಚಿಕ್ಕ ವಯಸ್ಸಿಂದ ದೊಡ್ಡವನಾಗ್ತಾನೆ, ಯೌವನಕ್ಕೆ ಬರ್ತಾನೆ, ಮತ್ತು ವಯಸ್ಸಾಗುತ್ತೆ, ಮುದುಕನಾಗ್ತಾನೆ, ಕಾಯಿಲೆ ಕಸಾಲೆ ಬರ್ತಾರೆ, ಒಂದಿನ ಸತ್ತೋಗ್ತಾನೆ. ಇಸ್ಕಾನ್ ಅವರೊಂದು ಫೋಟೋ ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ ನೋಡಿ, ಅಲ್ವಾ? ಅದು ನೆನೆಸ್ಕೊಳ್ಳಿ, ಎಷ್ಟು ಬದಲಾವಣೆ ಆಗುತ್ತೆ. ಮತ್ತು ಬೇಡಪ್ಪ, ನಾನು ವಾಪಸ್ ಬಂದುಬಿಡಬೇಕು, ಮಗು ಸ್ಟೇಜಿಗೆ ಬಂದುಬಿಡಬೇಕು, ಆಗುತ್ತಾ? ಬರೋಕ್ಕಾಗಲ್ಲ. ಹಾಗೆ ಇನ್ನು ರೈಲ್ವೆ ಸ್ಟೇಷನ್ದು, ಆದರೆ ಅಲ್ಲಿ ಹೋಗಿದ್ದು ಮತ್ತೆ ವಾಪಸ್ ಬರ್ಬೋದು, ಅದರ ಕತೆ ಬಿಟ್ಬಿಡಿ. ಬಟ್ ಅಲ್ಲಿ ತಗೋಬೇಕಾಗಿರೋದು ಟೈಮ್, ಸ್ಪೇಸ್, ಕಾಸೇಜ್ ಅಷ್ಟೇ ತಗೋಬೇಕಾಗಿರೋದು ನಾವು. ಇಷ್ಟು ಇದೆ. ಅಲ್ಲಿಗೆ ನೀವು ಹೇಳೋ ಎಚ್ಚರ, ಕನಸು, ನಿದ್ದೆ ಅವಸ್ಥೆಗಳು ಹೀಗ ಅಲ್ಲ, ಅಷ್ಟು ಬಿಟ್ಬಿಟ್ರೆ ಸಾಕು. ಸಿಂಪಲ್ ಆಗಿದೆ ಅಲ್ವಾ? ಚೆನ್ನಾಗಿ ಅರ್ಥ ಆಗುತ್ತೆ ಇವಾಗ. ಈಗ ವ್ಯವಹಾರದಲ್ಲಿ ಅವಸ್ಥೆ ಎಂಬ ಮಾತಿಗೆ ಇಷ್ಟು ಅರ್ಥಗಳು ನಾವು ಏನು ಹೇಳಿದ್ವೋ ಅದನ್ನು ಇಟ್ಕೋಬಾರ್ದು. ನಾವು ಹೇಳೋ ಎಚ್ಚರ, ಕನಸು, ನಿದ್ದೆ ಹೀಗಲ್ಲ. ಯಾಕೆ? ನಾವು ನಿದ್ದೆಗೆ ಹೋಗ್ತೀವಪ್ಪ, ಸಲೀಸಾಗಿ ಎಚ್ಚರಕ್ಕೆ ಬಂದುಬಿಡ್ತೀವಿ, ಇಲ್ಲ ಅಲ್ಲಿಂದ ಕನಸ್ಗೆ ಹೋಗ್ಬಿಡ್ತೀವಿ. ಎಷ್ಟು ದೂರ, ಯಾವ ವೆಹಿಕಲ್ನಲ್ಲಿ ಹೋದ್ರಿ, ಎಷ್ಟು ಟೈಮ್ ಹಿಡಿಸ್ತು, ಒಂದು ಹೊಂದೋದಿಲ್ಲ. ನಾನು ಡಿಸ್ಕೋರ್ಸ್ ಗ್ರೂಪ್ ಕಳಿಸಿದ್ನಲ್ಲ ನೋಡಿ, ಅದರಲ್ಲಿ ಎಲ್ಲ ಪಾಯಿಂಟ್ಸು ಬಂದ್ಬಿಡುತ್ತೆ. ಆದ್ದರಿಂದ ಇವು ಎರಡು ದೇಶಗಳು, ಅವಸ್ಥೆಗಳು ಕಾಲವನ್ನು ಮೀರಿದೆ, ದೇಶವನ್ನು ಮೀರಿದೆ.
ಕಾರ್ಯಕಾರಣ ಭಾವವನ್ನು ಮೀರಿದೆ. ನಾನಿಲ್ಲಿಂದ ದಾವಣಗೆರೆಗೆ ಹೋಗ್ತೀನಿ, ಯಾಕೆ? ಮೆಡಿಕಲ್ ಓದ್ತಾ ಇದ್ದೀನಿ, ಹೋಗಬೇಕು, ಮುಗೀತು, ವಾಪಸ್ ಬಂದೆ. ಕಾರ್ಯಕಾರಣ ಇರುತ್ತೆ. ನೀವು ಇಲ್ಲಿಂದ ನಿದ್ದೆಗೆ ಯಾಕೆ ಹೋದ್ರಿ? ಕಾರಣ ಹೇಳಿ ನೋಡೋಣ. ಎಂಥದ್ದು ಇಲ್ಲ ಅಲ್ಲಿ. ಅಷ್ಟೇ. ಮತ್ತೆ ಸಲೀಸಾಗಿ ಮೊದಲು ಹೆಂಗೆ ಹೋಗ್ತೀರೋ ಹಾಗೆ ವಾಪಸ್ ಬಂದ್ಬಿಡ್ತೀರಾ. ಅದರಿಂದ ಈ ಅರ್ಥ ತಗೋಬೇಕಾಗುತ್ತೆ. ಎಚ್ಚರಕ್ಕೆ ಸಲೀಸಾಗಿ ಬಂದ್ಬಿಡ್ತೀವಿ. ಇಷ್ಟೇ ಅಲ್ಲ, ನಾವು 3 ಅವಸ್ಥೆಗಳನ್ನು ಮತ್ತೆ ಮತ್ತೆ ಹೊಂದುತ್ತಲೇ ಇರ್ತೇವೆ ಅಲ್ವಾ? ಹುಟ್ಟಿದಾಗಲಿಂದ 24 ಗಂಟೆಯಲ್ಲಿ 3 ಅವಸ್ಥೆಗಳು ಬಂದು ಹೋಗ್ತಾ ಇರ್ತವೆ. ಎಲ್ಲಿವರೆಗೂ? ಸಾಯೋವರೆಗೂ. ಅದು ಎಷ್ಟು ಸಾರಿ ಮಲಗಿದ್ದೀವೋ, ಎಷ್ಟು ಸಾರಿ ಬಂದಿದೆಯೋ. ಎಲ್ಲಿ ಮಾವಿನ ಹಣ್ಣು ಒಂದು ಸಾರಿ ಬಂದಮೇಲೆ ಅದು ಹಣ್ಣು ಆದಮೇಲೆ ಕೊಳ್ತು ತಿಪ್ಪೆಗೆ ಬಿಸಾಕ್ಬೇಕು ಅಷ್ಟೇ. ತಿರ್ಗಾ ಹೊಸದಾಗಿ ಮರದಿಂದ ಬರಬೇಕು. ಇದು ಹಂಗಲ್ಲ. ಸೊ ಕೀಚು ಕಾಯಾಗಿದ್ದು, ಸವಿ, ಗಾತ್ರ ಇಷ್ಟು ಬದಲಾವಣೆ ಆಯ್ತಲ್ಲ, ಹಂಗಲ್ಲ. ಕೂಡಲೇ ಅವು ನಮ್ಮನ್ನು ಬಿಟ್ಟು ಮಾಯವಾಗಿ ಬಿಡುತ್ತೆ. ನಾವು ಎಚ್ಚರವಾದ ಕೂಡಲೇ ಇದು ಮತ್ತೆ ಇದು ಯಾವುದು ಅಂಟ್ಕೊಳ್ಳೋದಿಲ್ಲ. ಈಗ ನಾನು ಕನಸ್ಗೆ ಹೋಗ್ತೀನಿ, ಅದು ಯಾವುದಾದ್ರೂ ಅಂಟ್ಕೊಳ್ಳುತ್ತಾ ಅಲ್ಲಿಂದ ಮತ್ತೆ ನಾನು ಇಲ್ಲಿ ವಾಪಸ್ ಬಂದಾಗ ಎತ್ಕೊಂಬರಕ್ಕೆ ಬರುತ್ತಾ? ಭಿಕ್ಷುಕನ ಶರೀರವಾಗಲಿ, ಅಲ್ಲಿ ಹೊಡೆದಿರೋ ಲಾಟ್ರಿ ಟಿಕೆಟ್ ಆಗಲಿ ಎತ್ಕೊಂಬರಕ್ಕೆ ಬರುತ್ತಾ? ಅಂಟ್ಕೊಳ್ಳೋದಿಲ್ಲ, ಒಂದಕ್ಕೂ ಅಂಟ್ಕೊಳ್ಳೋದಿಲ್ಲ. ಇಲ್ಲಿರೋ ಶರೀರ ಇಲ್ಲೇ ಬಿಡ್ತೀನಿ, ನಿದ್ದೆಗೆ ಹೋಗ್ತೀನಿ. ಅಲ್ಲಿಂದ ಬರುವಾಗ ಏನು ತೊಗೊಂಬರ್ತೀವಿ? ಏನು ತರೋದಿಲ್ಲ. ಇಲ್ಲಿಂದನೂ ತೊಗೊಂಡೋಗಲ್ಲ. ಕನಸಿಗೆ ತೊಗೊಂಡೋಗ್ತೀವಿ. ಇಲ್ಲಿಂದ ಏನು ಒಂದು ಗುಲ್ಗಂಜಿ ತಗೊಂಡೋಗೋದು, ಧೂಳು ತಗೊಂಡೋಗಕ್ಕೆ ಬರಲ್ಲ ಎಚ್ಚರದಿಂದ. ಕನಸಿನಿಂದನೂ ಏನು ತರಕ್ಕೆ ಬರಲ್ಲ. ಇಷ್ಟು. ಆದ್ದರಿಂದ ಎಚ್ಚರವೂ ನಮಗೆ ಕಾಲ ದೇಶದಿಂದ ಆಗುವ ಮಾರ್ಪಾಡುಗಳು ಅನ್ನೋದಕ್ಕೆ ಯಾವ ಅನುಭವದ ಬೆಂಬಲ ಇದೆ? ಯಾವುದೂ ಇಲ್ಲ. ಇದರಂತೆ ನಾವು ಎಚ್ಚರ ಕನಸುಗಳನ್ನು ಹೊಂದುವುದು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಿ ನಿಲ್ಲುವ ರೀತಿಯ ಸ್ಟೇಷನ್ ಅಲ್ಲ ಇದು. ಅದಕ್ಕೆ ಹೇಳಿದ್ದು ಹಾಸ್ಯವಾಗಿ. ಅಲ್ಲಿ ಹೇಳ್ತಾ ಇರ್ತಾರಲ್ಲ, ತುಮಕೂರು ಯಾರು ಟಿಕೆಟ್ ಬೇಕು ಅಂತ. ಹಾಗೆ ಕನಸು ಯಾರು ಟಿಕೆಟ್ ಬೇಕು, ನಿದ್ದೆ ಯಾರಿಗೆ ಟಿಕೆಟ್ ಬೇಕು? ಯಾರಾದರೂ ಮಾಡ್ತಾರಾ? ಎಷ್ಟಾಗುತ್ತೆ ಸ್ವಾಮಿ ಟಿಕೆಟು? ಎಂಥದ್ದು ಇಲ್ಲ. ಯಾವುದ್ರಲ್ಲೂ ಹೋಗ್ತೀರಾ? ಕ್ವಶ್ಚನ್ನೇ ಇಲ್ಲ. ಝುಯ್ ಅಂತ ಹೋಗ್ತೀವಿ, ಒಳ್ಳೆ ರಾಕೆಟ್ನಲ್ಲಿ ಹೋದಂಗೆ ಹೋಗ್ತೀವಿ. ಝುಯ್ ಅಂತ ರಾಕೆಟ್ನಲ್ಲಿ ಬಂದಂಗೆ ಬಂದುಬಿಡ್ತೀವಿ. 2 ಸ್ಥಳಗಳನ್ನು ಸೇರುವ ಒಂದು ಸಮಾನವಾದ ಆಧಾರವಿರಬೇಕು ಕಾಲ ದೇಶಕ್ಕಾದರೆ. ಅದಕ್ಕೆ ಒಂದು ಚೆಂಡು ಎಕ್ಸಾಂಪಲ್ ಕೊಡ್ತಾರೆ. ನಾನು ಓದಿತೀನಿ, ನಾನು ಟ್ರೈನ್ ಕೊಟ್ಟಿದ್ದು ಅದಕ್ಕೋಸ್ಕರನೇ. ಚೆಂಡು ಓದಿತೀವಿ, ಓದಿದ್ರೆ ಈ ಕಡೆಯಿಂದ 4 ಜಿಕ್ಕೊಂಡು ಆ ಕಡೆಗೆ ಹೋಗುತ್ತೆ. ಕಾಲ ದೇಶ. ಅದಕ್ಕೆ 2 ಜಾಗಗಳನ್ನ ಸೇರಿಸಿದಾಗ ಅಲ್ಲಿ ದೇಶ, ಕಾಲ, ಟೈಮು ಎಲ್ಲ ಬರುತ್ತೆ. ಸೊ ಕಾಲ, ದೇಶ, ಕಾರ್ಯಕಾರಣ ಭಾವ ಎಲ್ಲ ಎಚ್ಚರದ ಅವಸ್ಥೆಯ ಒಳಗಡೆ. ಮತ್ತಿನ್ನೊಂದು ನೋಡಿ ಎಷ್ಟು ಚೆನ್ನಾಗಿದೆ. ಎಚ್ಚರದಲ್ಲಿರೋ ಕಾಲ, ದೇಶ, ಕಾರ್ಯಕಾರಣ ಭಾವ ಎಲ್ಲ ಬೇರೆ. ಆಧ್ಯಾತ್ಮಿಕ, ಆದಿ ದೈವಿಕ, ಆದಿ ಭೌತಿಕ ಮತ್ತು ಇವು 3 ಬೇರೆ. ಕನಸು ಅವೇ ಬೇರೆ. ಅಲ್ಲಿಂದ ಇಲ್ಲಿಗೆ ಬರಲ್ಲ, ಇಲ್ಲಿಂದ ಅಲ್ಲಿಗೆ ಬರಲ್ಲ, ಏನೇನೂ ಬದಲಾವಣೆ ಆಗಲ್ಲ. ಹೋಗಿದ್ದು ಬಂದಿದ್ದು, ಹೋಗಿದ್ದು ಬಂದಿದ್ದು. ಎಷ್ಟು ಚೆನ್ನಾಗಿದೆ. ಆದ್ದರಿಂದ ನೀವೇನು ಇಟ್ಕೊಂಡಿದ್ದೀರೋ ವ್ಯವಹಾರದಲ್ಲಿ ಅವಸ್ಥೆ ಅನ್ನೋದಕ್ಕೆ ಆ ಅರ್ಥ ಇಟ್ಕೋಬಾರ್ದು. ಕರಿತೀವಿ, ಹೆಸರು ಮಾತ್ರ ಅದೇ. ಇಟ್ಕೊಂಡ್ರೆ ಏನು ತಪ್ಪಿಲ್ಲ ಅಂತ ಹೇಳ್ತಾರೆ. ನಮಗೆ ಅರ್ಥ ಗೊತ್ತಾಗ್ಬಿಟ್ರೆ ನೀವು ಕರ್ಕೊಳ್ಳಿ. ಹಾಗೆ ಮನೆಯಲ್ಲಿ ಒಬ್ಬರನ್ನ ಕುಬೇರ ಅಂತ ಕರಿತಾ ಇರ್ತೀವಿ. ಹೆಸರು ಮಾತ್ರ ಕುಬೇರ. ಪಾಪ ಅವನ ಹತ್ರ ಒಂದು ಬಿಡ್ಗಾಸು ಇರಲ್ಲ. ಭಿಕ್ಷುಕ. ನಮಗೆ ಗೊತ್ತು ಪಾಪ ಅವನೇನಿಲ್ಲ ಭಿಕ್ಷುಕ ಅಂತ. ಕರ್ಕೊಂಡ್ರೆ ತಪ್ಪು, ಕರ್ಕೊಳ್ಳಿ. ಹಾಗೆ ಈ ಅವಸ್ಥೆಗಳಿಗೆ ನೀವು ಕರ್ಕೊಳ್ಳಿ ಬೇಕಾದರೆ, ಬಟ್ ಆ ಅರ್ಥ ಅಲ್ಲ ಅಷ್ಟೇ. ಹಾಗೆ ಈಗ ಹಕ್ಕಿಗಳು, ಚೆಂಡು ಕೆಳಗಡೆಯಿಂದ ಮೇಲಕ್ಕೆ ಅಲ್ಲ ಜಿಕ್ಕೊಂಡು ಹೋಗುತ್ತೆ. ಸೊ ಅದು ಕಾಲದಲ್ಲಾಗೋದು. ಅದೇ ರೀತಿ ಹಕ್ಕಿಗಳು ಆಕಾಶದಲ್ಲಿ ಹಾರ್ತಾ ಇರುತ್ತೆ, ಏರೋಪ್ಲೈನ್ ಹೋಗ್ತಾ ಇರುತ್ತೆ. ಅದಕ್ಕೂ ಒಂದು ಕಾಮನ್ ಫ್ಯಾಕ್ಟ್ರ್ ಇರುತ್ತೆ. ಏನದು ಕಾಮನ್ ಫ್ಯಾಕ್ಟ್ರು? ಆಕಾಶದಲ್ಲಿ ಹೋದರೂ ಕೂಡ ಈಗ ಹಕ್ಕಿಗಳು ಈ ಮರದಿಂದ ಆ ಮರಕ್ಕೆ ಹಾರುತ್ತೆ ಅಂತ ಇಟ್ಕೊಳ್ಳಿ. ಅಲ್ಲಿ ಬಂತು 2 ಸ್ಥಳ, ಎ ಬಿ, ಎ ಇಂದ ಬಿಗೆ. ಅಥವಾ ಮಧ್ಯದಲ್ಲಿ
ಅದಕ್ಕೆ ಗಾಳಿ ಇದೆ, ಆಕಾಶ ಇದೆ, ಅವೆರಡಕ್ಕೂ ಕಾಮನ್ ಫ್ಯಾಕ್ಟರ್ ಆಗಿ ಇದೆ. ಏರೋಪ್ಲೇನ್ ಹೋಗುತ್ತೆ, ಅದಕ್ಕೂ ಹಾಗೆ. ನಾವು ಇಂಡಿಯಾದಿಂದ ಅಮೇರಿಕಾ ಹೋಗಬೇಕಾದ್ರೆ ಇಷ್ಟು ದಿನ ಇಡಿಸುತ್ತೆ, ಮತ್ತು ಅಲ್ಲಿ ಮಧ್ಯದಲ್ಲಿ ಗಾಳಿ ಇದೆ, ಆಕಾಶ ಇದೆ, ಹೀಗಾಗುತ್ತಲ್ವ. ಅದಕ್ಕೋಸ್ಕರ ಅವಸ್ಥೆಗಳಿಗೆ ಹಂಗಿಲ್ಲ. ಏಕೆಂದರೆ ಎಚ್ಚರಕ್ಕೂ ಕನಸಿಗೂ ಸಮಾನವಾಗಿರುವ ಯಾವುದಾದ್ರೂ ಒಂದು ಆಧಾರ ಅನುಭವದಲ್ಲಿ ಕಂಡು ಬರುವುದಿಲ್ಲ. ಒಂದು ರೈಲ್ವೆ ಟ್ರ್ಯಾಕ್ ಆಗಲಿ, ಎರಡಕ್ಕೂ ಒಂದು ಸಂಬಂಧ ಆಗಲಿ, ಅದಕ್ಕೆ ಹೇಳಿದ್ದು ಹಿಂದೆ ಹೇಳುವಾಗ ಹೆಗ್ಗುರುತುಗಳು ಹಿಂಗೆ ಅರ್ಥ ಮಾಡಿಕೊಂಡ್ರೆ ಹೆಗ್ಗುರುತುಗಳಿಗೆ ಕೆಲಸ ಮಾಡುತ್ತವೆ. ಅವಸ್ಥೆಗಳಿಗೆ ಏನಾದರೂ ಸಂಬಂಧ ಇದೆಯಾ? ಇಲ್ಲ. ಎಚ್ಚರದಿಂದ ಕನಸಿಗೆ ಏನಿದೆ? ಬ್ರಿಡ್ಜ್ ಇದೆಯಾ? ನಾವು ಎಲ್ಲಾದರೂ ಹೋಗಬೇಕಾದ್ರೆ ಅಲ್ಲಿ ರಸ್ತೆ ಕಟ್ಟಾಗಿಬಿಟ್ಟಿದ್ರೆ ಬ್ರಿಡ್ಜ್ ಹಾಕಿರ್ತಾರೆ. ಯಾವ ಬ್ರಿಡ್ಜ್ ಇದೆಯಪ್ಪ? ಫಸ್ಟ್ ಆಫ್ ಆಲ್ ನೀವು ವೆಹಿಕಲ್ನಲ್ಲಿ ಹೋಗಬೇಕಾ ಅಲ್ಲಿಗೆ? ಇಲ್ಲ. ಹಾಗೆ ಅದರಿಂದ ಬ್ರಿಡ್ಜ್ ಬೇಕಾಗಿಲ್ಲ, ಎಂಥದ್ದು ಬೇಕಾಗಿಲ್ಲ, ಒಂದಕ್ಕೊಂದು ಕನೆಕ್ಷನ್ ಇಲ್ಲ. ನಾನು ಅದಕ್ಕೆ ನಮ್ಮ ಆಶ್ರಮದ್ದು 3 ಟ್ಯಾಂಕ್ಗಳಿದೆ. ಒಂದು ಟ್ಯಾಂಕ್ಗೆ ನೀರು ಬಿದ್ದರೆ ಮಿಕ್ಕಿರೋ 2 ಟ್ಯಾಂಕ್ಗಳು ಫಿಲಪ್ ಆಗಿಬಿಡುತ್ತೆ. ಯಾಕೆ? ಇಂಟರ್ ಕನೆಕ್ಷನ್ ಕೊಟ್ಟಿರ್ತೀನಿ. ಹಾಗೆ ನಿಮ್ಮ ಎಚ್ಚರಕ್ಕೂ ಕನಸಿಗೂ ಏನಿದೆ ಇಂಟರ್ ಕನೆಕ್ಷನ್? ಇಷ್ಟೆಲ್ಲ ಹೇಳಿದ್ರೂ ಕೊನೆಗೆ ನಾವೇನು ಮಾಡ್ತೀವಿ ಗೊತ್ತಾ? ಅಲ್ಲ ಸ್ವಾಮಿ, ಎಚ್ಚರದಲ್ಲಿರೋ ಮನಸ್ಸಿನ ವಾಸನೆಯಿಂದ ಕನಸು ಬೀಳುತ್ತಲ್ವಾ, ಅಲ್ಲಿ ನನಗೆ ಎಚ್ಚರದಲ್ಲಿರೋರು ಕಾಣಿಸ್ತಾರಲ್ವಾ ಅಂತ ಹಿಂಗೇ ತೆಗಿತೀವಿ. ಆಯ್ತಪ್ಪ, ನೀನು ಎಚ್ಚರದ ಅಲ್ಲ, ಹೋಗ್ಲಿ, ನಿನ್ನ ಶರೀರ ಬರುತ್ತಾ? ಬರಲ್ಲ ಸ್ವಾಮಿ. ನೀನು ಹೆಂಡತಿ ಮಕ್ಕಳು ಬರ್ತಾರೆ ಕನಸಿಗೆ? ಬರಲ್ಲ ಸ್ವಾಮಿ. ಸೂರ್ಯ ಚಂದ್ರ ನಕ್ಷತ್ರಗಳು ಬರ್ತಾರೆ? ಬರೋದಿಲ್ಲ. ಕಾಲ ಬರುತ್ತಾ? ದೇಶ ಬರುತ್ತೆ? ಬರೋದಿಲ್ಲ. ಅಲ್ರಿ, ಯಾವುದು ಬರೋದಿಲ್ಲ. ಮನಸ್ಸು ಮಾತ್ರ ನುಳ್ಚ್ಕೊಂಡು, ಅದು ನಿದ್ದೆಗೆ ಹೋಗಬೇಕಾದ್ರೆ ಮನಸ್ಸು ಹೆಂಗಪ್ಪ ಬರುತ್ತೆ ಅಲ್ಲಿಗೆ? ನಿದ್ದೆ ಬಿಟ್ಬಿಡ್ಬೇಕಲ್ಲಿ. ಮನಸ್ಸು ಬಿಟ್ರೇ ನಿದ್ದೆ ಬರೋದು. ನೀವು ನಿದ್ದೆಗೆ ಹೋಗೇ ಕನಸು ಬರಬೇಕು. ಎಚ್ಚರದಿಂದ ಯಾವನು ಇಲ್ಲಿವರೆಗೂ ಕನಸು ಹೋದವನಿಲ್ಲ. ಆದ್ದರಿಂದ ನಿದ್ದೆಗೆ ಹೋಗಬೇಕಾದ್ರೆ ಮನಸ್ಸು ಬಿಟ್ರೇ ಬರೋದು. ಹಾಳಾದ ಮನಸ್ಸು ಬಿಡಬಾರ್ದಾ ಅಂತೀವಿ, ಆವಾಗ ನಿದ್ದೆಗೆ ಹೋಗ್ತೀವಿ. ನಿದ್ದೆಯಿಂದ ಕನಸು ಬೀಳಬೇಕು. ಈಗ ಹಂಗಿದ್ರೂ ಕೂಡ ನಮ್ಮ ಅನುಭವ ಚೆನ್ನಾಗಿ ತೋರಿಸ್ತಾ ಇದ್ರೂ ಕೂಡ ಏನಾದರೂ ಹೇಳಿ ಸ್ವಾಮಿ, ಸೂಕ್ಷ್ಮವಾದ ಮನಸ್ಸು ಇರಬೇಕಲ್ಲೇ. ನಮ್ಮ ತರ್ಕದ ಬುದ್ಧಿ ಇದು ಎಚ್ಚರದ ಗೊಬ್ಬಿನ ಬುದ್ಧಿ. ಅನುಭವ ಹಿಡ್ಕೊಳ್ಳಿ, ತರ್ಕ ಹಿಡ್ಕೋಬೇಡಿ. ಅನುಭವದ ಮುಂದೆ ನಿಮ್ಮ ತರ್ಕ ಹೊಡೆದಾಕಿ ಅನುಭವ ಕೊಡಬೇಕು. ಅಲ್ಲಿ ನೋಡಿದಾಗ ಏನು ಕನೆಕ್ಷನ್ ಇದೆ ಇವನ್ ಮಾತ್ರ ಒಪ್ಕೊಂತೀವಿ, ಅದನ್ನು ಒಪ್ಪಕ್ಕೆ ರೆಡಿ ಇಲ್ಲ. ನಾವಲ್ಲ ದರ್ಶನಕಾರರು, ಸೈಂಟಿಸ್ಟ್ಗಳು. ಸೂಕ್ಷ್ಮ ಮನಸ್ಸಿದೆ ಸ್ವಾಮಿಯಲ್ಲಿ. ನಿದ್ದೆನಲ್ಲಿ ಸೂಕ್ಷ್ಮ ಮನಸ್ಸಿರುತ್ತಂತೆ. ಹಿಂಗೆ ತಗೊಂಬಂದೇ ತತ್ವ ಸಿಕ್ಕಿಲ್ಲ ಅವರಿಗೆ, ಒದ್ದಾಡ್ತಾ ಇದ್ದಾರೆ, ತಪ್ಪು ಹೇಳ್ತಾ ಇದ್ದಾರೆ. ಹೇಳುವಾಗ ಕೇಳುವಾಗಲೇ ತಪ್ಪು ಕೇಳಿದ್ರೆ ಇನ್ನು ತತ್ವದಲ್ಲಿ ನಿಲ್ಲದಲ್ಲಿ ಬಂತು. ಶ್ರವಣ ಎಲ್ಲ ಆಯಿತು. ಶ್ರವಣ ಆಗದೆ ಇದ್ಮೇಲೆ ಮನನ ಏನು ಮಾಡ್ತೀರಾ? ಮನನ ಆಗದೆ ಇದ್ಮೇಲೆ ಧ್ಯಾನ ಹೇಗೆ ಮಾಡ್ತೀರಾ? ಎಷ್ಟು ಹೆಚ್ಚು ಕಡಿಮೆ ಆಗೋಯ್ತು ನೋಡಿ. ಆದ್ದರಿಂದ ಏನಿದೆ ಸಂಬಂಧ ಒಂದಕ್ಕೊಂದು? ಅದಕ್ಕೆ ಆ 5 ಇದರಲ್ಲಿ ಅವಸ್ಥೆಗಳಿಗೆ ಒಂದಕ್ಕೊಂದು ಸಂಬಂಧ ಇಲ್ಲ. ಮತ್ತು ಅದು ಕಟ್ಟು ಒಡೆದಿರುತ್ತೆ. ಇಲ್ಲಿದ್ದು ಅಲ್ಲಿಗೆ ತೊಗೊಂಡೋಗೋಕ್ಕೆ ಬರೋಲ್ಲ, ಅಲ್ಲಿದ್ದು ಇಲ್ಲಿಗೆ ತೊಗೊಂಬರೋಕ್ಕಾಗಲ್ಲ. ನಮಗೆಲ್ಲ ಗೊತ್ತಿದೆ. ತೀರ್ಕನೂರುವ ಊರ ಮುಂದೆ ರಾಜನಾಗ್ಬಿಡ್ತಾನೆ. ಎಚ್ಚರದಲ್ಲಿ ಬಂದರೆ ಅವನ ಭಿಕ್ಷಾ ಪಾತ್ರೆನೂ ಒದ್ದಿರ್ತಾನೆ, ಎಲ್ಲ ಮಣ್ಪಾಲಾಗಿರುತ್ತೆ, ಅದು ಇರಲ್ಲ ತಿನ್ನೋಕ್ಕೆ. ಏನು ತಗೊಂಡು ಹೋಗ್ತೀವಿ ಅಲ್ಲಿಗೆ? ನಮ್ಮ ಹಿರಿಯರು ಸತ್ತೋಗಿ ಎಷ್ಟೋ ದಿನ ಆಗಿರುತ್ತೆ. ನನಗೆ ಕನಸಿನಲ್ಲಿ ಬರ್ತಾರಪ್ಪ. ಮೊನ್ನೆ ನಮ್ಮ ಸ್ವಾಮೀಜಿ ಬಂದಿದ್ರು, ಅವ್ರು ಸತ್ತೋಗಿ ಆವಾಗಲೇ 50 ವರ್ಷ ಆಯಿತು. ಇವಾಗ ನಾನು ಪ್ರಶ್ನೆ ಕೇಳಿದ್ರೆ ಇಲ್ಲ ಸ್ವಾಮೀಜಿ ಬರಲಿಲ್ಲ. ಯಾಕೆ? ಅವ್ರು ಸತ್ತೋಗ್ಬಿಟ್ಟಿದ್ದಾರೆ. 50 ವರ್ಷ ಆಯಿತು. ಕನಸು ಇವಾಗ ಕನಸಿನ ಸುಳ್ಳ, ಇವಾಗ ಸ್ವಾಮೀಜಿ ಸತ್ತಿರೋ ಸುಳ್ಳ? ಹಿಂಗೆ ಕೇಳಿದ್ರೆ ಏನು ಹೇಳಬೇಕು ನಾವು? ಅನುಭವ ಬಂದಿದ್ರೋ ಇಲ್ವೋ? ಬಂದಿತ್ತು. ಆಶೀರ್ವಾದ ಮಾಡಿದ್ರೋ ಇಲ್ವೋ? ಮಾಡಿದ್ರು. ಆದ್ಮೇಲೆ ಮತ್ತಿನ್ನೇನು ಕಷ್ಟ? ನೀವು ತಿರ್ಗಾ ಈ ತರ್ಕ ತಗೊಂಡ್ಬಂದ್ರೆ ಅವ್ರು ಸುಳ್ಳು ಅಂತಿರಲ್ಲ, ಅದು ಅವರು ಆಶೀರ್ವಾದ ಮಾಡಿದ್ದು ಸುಳ್ಳೇ ಅಲ್ವಾ? ಕರೆಕ್ಟು. ಆದರೆ ಶಾಸ್ತ್ರದಲ್ಲಿ ಏನು ಹೇಳುತ್ತೆ ಅಂದರೆ, ಇಲ್ಲಿ ನಾವು ತತ್ವ ತಿಳ್ಕೊಳಕ್ಕೆ ಹೋಗ್ತಾ ಇರೋದು.
ತತ್ವ ಅಂತ ತಿಳ್ಕೊಳ್ಳುವಾಗ ನಿಜ. ಆದರೆ ಇವಾಗ ಶಾಸ್ತ್ರದಲ್ಲಿ ಈ ಕರ್ಮಕಾಂಡದಲ್ಲಿ ಹೇಳ್ತಾರೆ, ಮುಂದೆ ಅವನು ಸಾಯ್ತಾನೆ. ತರ್ಕ ಮಾಡಬಾರ್ದು, ಶಾಸ್ತ್ರ ತಿಳ್ಕೋಬೇಕು ಅಷ್ಟೇ. ಹಂಗಲ್ಲ, ಇಲ್ಲಿ ಎರಡು ಅರ್ಥ ಇದೆ. ಒಂದು ವ್ಯವಹಾರದ ದೃಷ್ಟಿಯಿಂದ, ನಾವು ಪರಮಾರ್ಥ ದೃಷ್ಟಿಯಿಂದ ನೋಡುವಾಗ ನೀವು ಪರಮಾರ್ಥ ದೃಷ್ಟಿನೇ ಹಿಡ್ಕೋಬೇಕು. ಅಲ್ಲಿ ಪ್ರಶ್ನೆ ಕೇಳಬಾರ್ದು, ಇಲ್ಲಿ ಅನುಭವಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು. ಪರಮಾರ್ಥ ದೃಷ್ಟಿ ಯಾಕೆ ತತ್ವನ ಕಂಡುಹಿಡಿಯಕ್ಕೆ ಹೋಗ್ತಾ ಇರೋದಲ್ಲಿ, ಇಲ್ಲಿ ವ್ಯವಹಾರದ ದೃಷ್ಟಿಯಿಂದ ಹೇಳಿದಾಗ ಶಾಸ್ತ್ರನೇ ಹೇಳುತ್ತೆ ವ್ಯವಹಾರದ ದೃಷ್ಟಿಯಿಂದ ಏನಂತ, ಈ ಎಚ್ಚರದ ಸಂಸ್ಕಾರದ ಮನಸ್ಸು ಅಂತಾನೆ ತಗೊಳುತ್ತಲ್ಲಿ ಹೇಳುವಾಗ. ಮತ್ತಿದು ಅಧ್ಯಾರೋಪ ದೃಷ್ಟಿಯಿಂದ. ಅದಕ್ಕೆ ನಾವು ಶಾಸ್ತ್ರ ವ್ಯವಹಾರದ ದೃಷ್ಟಿಯಿಂದ ಹೇಳ್ತಾ ಇದೆಯಾ, ಪರಮಾರ್ಥ ದೃಷ್ಟಿ ಯಾಕೆ ಇಲ್ಲಿ ಎರಡು ದೃಷ್ಟಿ ಕೊಟ್ಟಿದ್ದಾರೆ ಅಂದರೆ ಇದಕ್ಕೋಸ್ಕರ. ಈಗ ನಿಮ್ಮ ಕರ್ಮಕಾಂಡ ತಗೊಳ್ಳಿ, ಅದರಲ್ಲಿ ಯಾರಾದರೂ ಸತ್ತೋಗ್ತೀವಿ ಅಂತ ಗೊತ್ತಿದ್ದರೆ ಮೊದಲೇ ಅವರಿಗೆ ಕಪ್ಪು ಬಟ್ಟೆ ಹಾಕ್ಕೊಂಡವರು ದರ್ಶನ ಕೊಡ್ತಾರಂತೆ, ಅವ್ರು ನೋಡೋದಕ್ಕೆ ತುಂಬ ವಿಕಾರವಾಗಿರ್ತಾರಂತೆ, ಹೀಗೆಲ್ಲ ಬರುತ್ತೆ ಅಂತಾರೆ. ವ್ಯವಹಾರ ದೃಷ್ಟಿಯಿಂದ ಸರಿಯೇ, ಅಲ್ಲಿ ಸುಳ್ಳು ಇರ್ಬೋದು, ಒಪ್ಕೋಣ. ನೀವು ಎಚ್ಚರದ ದೃಷ್ಟಿಯಿಂದ ಅದು ಸುಳ್ಳಂತೀರ, ಆದರೆ ವ್ಯವಹಾರದ ದೃಷ್ಟಿಯಿಂದ ಅದಕ್ಕೆ ಫಲ ಇದೆ, ಮುಂದೆ ಆಗೋದು ಇಲ್ಲಿ ತೋರಿಸುತ್ತೆ ಅಂತಾರೆ. ಅದೇ ರೀತಿ ನೀವು ಯಾವ ದೇವ್ರನ್ನ ಕುರಿತು ತಪಸ್ಸು ಮಾಡ್ತೀರೋ ಫಸ್ಟ್ ಕನಸಿನಲ್ಲಿ ನಿಮಗೆ ದರ್ಶನ ಕೊಡ್ತಾನಂತೆ. ಇವು ಸುಳ್ಳ ಕರೆಕ್ಟೇ ವ್ಯವಹಾರದ ದೃಷ್ಟಿಯಿಂದ, ಹಂಗೆ ತಗೋಬೇಕು. ಎರಡೂ ಈ ವ್ಯವಹಾರದ ದೃಷ್ಟಿಯಿಂದ ನೋಡಿದ್ರೆ ಇದಕ್ಕೆ ಬೆಲೆ. ಅದೇ ರೀತಿ ನಿಮಗೆ ಗುರುಗಳು ಕಾಣಿಸ್ಬೋದು, ದರ್ಶನ ಕೊಡ್ಬೋದು, ಆಶೀರ್ವಾದ ಮಾಡ್ಬೋದು, ಇವೆಲ್ಲ ಸಹಜ, ಕರೆಕ್ಟು, ನಿಜ ಆಗುತ್ತೆ. ಯಾವ ದೃಷ್ಟಿಯಿಂದ? ವ್ಯವಹಾರದ ದೃಷ್ಟಿಯಿಂದ. ಹಾಗೆ ಪರಮಾರ್ಥ ದೃಷ್ಟಿಯಿಂದ ನೋಡಿದಾಗ ನೀವು ಹೇಳಿದ್ರಲ್ಲ, ಹಂಗೆ ತಗೋಬೋದು. ಅದಕ್ಕೆ ಇಲ್ಲಿ ಮೊದಲು ನೋಡಿ, ಎಲ್ಲಿ ನಾವು ಜಾಗ ಎಲ್ಲಿ ತಪ್ಪಿದ್ರು ಅಲ್ಲಿ ಇನ್ನೊಂದು ಹೇಳ್ಬಿಡ್ತಾರೆ, ವ್ಯವಹಾರ ದೃಷ್ಟಿ ಪರಮಾರ್ಥ ದೃಷ್ಟಿ. ಅವ್ರು ಇಟ್ಕೊಂಡಿಲ್ಲ, ಅವ್ರಿಗೆ ಬರುತ್ತೆ ಪ್ರಾಬ್ಲಮ್, ನಮಗೆ ಬರೋಲ್ಲ. ಯಾಕೆ? ನಮ್ಗೆ ಎರಡು ದೃಷ್ಟಿಗಳು ಇದೆ, ವ್ಯವಹಾರ ದೃಷ್ಟಿ ಪರಮಾರ್ಥ ದೃಷ್ಟಿ ಇದೆ. ಆ ಎರಡು ದೃಷ್ಟಿಗಳಿಂದ ತೋರಿಸಿದಾಗ ಯಾವ ದೃಷ್ಟಿಯಿಂದ ಇವರು ಹೇಳ್ತಾರೆ ಕರ್ಮಕಾಂಡ ಅನ್ನೋದನ್ನು ನಾವು ತಗೋಬೇಕಾಗತ್ತೆ. ಹಾಗೆ ತಗೋಬೇಕು. ಓಕೆ, ಒಟ್ಟಿನಲ್ಲಿ ಹೀಗೆ ನಾವು ಅರ್ಥ ಮಾಡ್ಕೋಬೇಕು ಅನ್ನೋದಕ್ಕೋಸ್ಕರ. ಸೊ ಅಲ್ಲಿ ಏನಾಯಿತು ಅಲ್ಲ, ನನ್ನ ಪ್ರಶ್ನೆ ಇಲ್ಲಿ ಏನು ಬಂತು ಅಂದರೆ, ಅನುಭವ ಕನಸಿನಲ್ಲಿ ಈಗ ಇವ್ರು ನಮ್ಮ ತಂದೆ ತಾಯಂದ್ರೆ ಸತ್ತೋಗ್ಬಿಟ್ಟು ಒಂದು 20 ವರ್ಷ ಆಗಿಬಿಟ್ಟಿದೆ. ಕನಸಿನಲ್ಲಿ ಬಂದ್ರಪ್ಪ, ಈಗ ಯಾವುದನ್ನು ಸತ್ಯ ಅಂತೀರಾ? ಕನಸಿನಲ್ಲಿ ಬಂದಿರೋದು ಸತ್ಯ ಅಂತೀರಾ, ಅವ್ರು ಸತ್ತೋಗಿರೋದು ಸತ್ಯ ಅಂತೀರಾ? ಎರಡೂ ಸತ್ಯ. ವ್ಯವಹಾರದ ದೃಷ್ಟಿಯಿಂದ ನೋಡಿದ್ರೆ ಸತ್ತಿದ್ದಾರೆ, ಆದರೆ ನಿಮ್ಮ ಕನಸಿನಲ್ಲಿ ಬಂದಿದ್ದು ಸತ್ಯ ಅಲ್ವೋ? ಬಂದಿದ್ರೋ ಇಲ್ವೋ ಹೇಳ್ರಿ. ಬಂದಿದ್ದು. ಬದುಕಿದ್ರೋ ಇಲ್ವೋ? ಮತ್ತು ಅದು ಹೆಂಗೆ ಬದುಕಿದ್ರು ಅಂತ ಕೇಳಿದ್ರೆ ನೀವು, ಅಲ್ರಿ ಅವ್ರು ಸತ್ತು 20 ವರ್ಷ ಆಗಿದೆ, ಮತ್ತು ನನ್ನ ಕನಸಿನಲ್ಲಿ ಬಂದಿದ್ದಾರೆ ಅಂದ್ರೆ ನಾನು ನಂಬಲ್ಲ. ಹೇಳ್ರಿ ನೋಡಿ, ಯಾರಾದರೂ ಹೇಳಿ ನೋಡೋಣ. ಕನಸಿನಲ್ಲಿ ಬಂದ್ರ ಇಲ್ವೋ? ಬಂದಿದ್ರು. ಅದು ಸುಳ್ಳಂತ ಹೇಳ್ತೀರಾ? ಹೇಳಕ್ಕೆ ಬರಲ್ಲ. ಕನಸು ಕಾಣುವಾಗ ಅದು ಕನಸು ಅಂತ ಕಾಣುತ್ತಾ, ಸುಳ್ಳಂತ ಅನಿಸುತ್ತಾ? ಅಲ್ಲಿ ನನಗೆ ಸತ್ಯವಾಗಿರುತ್ತೆ, ಅದು ಏನು ಬೇಕಾದರೂ ಆಗ್ಬೋದು. ಅದಕ್ಕೆ ಅಲ್ಲಿ ಪ್ರಶ್ನೆ ಕೇಳಬಾರ್ದು ಅಂತ ಮೊದಲೇ ರೂಲ್ಸ್ ಹಾಕ್ಬಿಟ್ಟಿದ್ದಾರೆ. ಏನದು ರೂಲ್ಸು? 5ನೇ ರೂಲ್ ಯಾವುದು ಗೊತ್ತಾ? ವೈಶಾಲ್ಯವಾದ ತರ್ಕ ಉಪಯೋಗಿಸ್ಬಾರ್ದಲ್ಲಿ. ಇಲ್ಲಿ ಹಸು 9 ತಿಂಗಳಾಗಬೇಕು, ಅದು ಕರ ಹಾಕಬೇಕಾದ್ರೆ. ಅಲ್ಲಿ 5 ನಿಮಿಷದಲ್ಲಿ ಕರ ಹಾಕಿ ಅದು ಪ್ರೆಗ್ನೆಂಟ್ ಆಗಿ ಕರ ಹಾಕಿಬಿಟ್ಟು ಸತ್ತು ಹೋಗ್ಬಿಡುತ್ತೆ. ನೀವು ಪ್ರಶ್ನೆ ಕೇಳಿದ್ರೆ ಹಾಗೆ ಕೇಳೋಂಗಿಲ್ಲ. ಅದಕ್ಕೆ ರೂಲ್ಸ್ ನೋಡಿ ಹೆಂಗಿದೆ, 5 ರೂಲ್ಸ್ ಇದೆ ಇಲ್ಲಿ. ಯಾತಕ್ಕೆ ಇಷ್ಟೆಲ್ಲ ಹೇಳೋದು ಅಂತಂದರೆ, ಒಂದಕ್ಕೊಂದು ಕನೆಕ್ಷನ್ ಇಲ್ಲ. ಆಯಾ ಅನುಭವವನ್ನು ಆಯಾ ದೃಷ್ಟಿಯಿಂದ ನೋಡಬೇಕು, ಹೀಗೆಲ್ಲ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಅಷ್ಟೇ. ಇರಲಿ. ಸೊ ಅಲ್ಲಿ ಒಟ್ಟಿನಲ್ಲಿ ಇವೆಲ್ಲ ಆಯಿತು. ಒಟ್ಟಿನಲ್ಲಿ ಎಚ್ಚರ ಕನಸುಗಳಿಗೆ 2 ಸಮಾನವಾದ ಕಾಲ, ದೇಶ, ಕಾರ್ಯ, ಕಾರಣ, ಭಾವ ಹಂಗಿಲ್ಲ. ಈ ಎಲ್ಲ ಕಾರಣಗಳಿಂದ ಎಚ್ಚರ ಕನಸುಗಳು ನಮಗೆ ಸಂಭವಿಸುವ ಕಾಲಕೃತವಾದ ಮಾರ್ಪ ಅಲ್ಲ. ಎಚ್ಚರ ಕನಸುಗಳು ಮಾರ್ಪಾಡು ಆಗೋದಿಲ್ಲ, ಅಷ್ಟೇ ಬೇಕಾಗ್ತದೆ ಅಲ್ವಾ? ಪರಮಾರ್ಥ ದೃಷ್ಟಿಯಿಂದ ನೋಡಿದ್ರೆ ಎಲ್ಲಾಗುತ್ತೆ ಮಾರ್ಪಾಡು? ಆಗೋದಿಲ್ಲ.
ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಿ ನಿಲ್ಲುವ ಸ್ಟೇಷನ್ ವಿಶ್ರಾಂತಿ ಸ್ಥಳವೂ ಅಲ್ಲ. ಮತ್ತು ಇದು ವಾಪಸ್ ಬಂದ್ಬಿಡುತ್ತೆ. ನಿಮ್ಮ ಪೀಚು ಕೀಚು ಹಣ್ಣಾಗಿದ್ದು ವಾಪಸ್ ಬರೋಕ್ಕಾಗೋದಿಲ್ಲ. ನಾವು ವಯಸ್ಸಾಗಿ ಮುದುಕರಾದ್ಮೇಲೆ ಮತ್ತೆ ಯೌವನಕ್ಕೆ ಬರೋಕ್ಕಾಗೋದಿಲ್ಲ. ಹಾಗೆ ಇದಕ್ಕೆ ವೇದಾಂತ ಅವಸ್ಥೆಗಳನ್ನು ಕರೆಯುವಾಗ ಯಾವ ಅಭಿಪ್ರಾಯ ಕರಿತೀರಾ ನಿಮ್ಮ ವೇದಾಂತದಲ್ಲಿ? ವೇದಾಂತದ ಉತ್ತರ ಕೊಡ್ತಾರೆ. ಅವಸ್ಥಾತರ ಪರೀಕ್ಷೆಯೇ ಪರಮಾರ್ಥವನ್ನು ಗೊತ್ತುಪಡಿಸುವುದಕ್ಕೆ ಸರಿಯಾದ ಹಾದಿ ಎಂದು ನಾವು ಹೇಳೋದು. ಇವಾಗ ನಾವು ಹೋಗ್ತಾ ಇರೋದು ಯಾತಕ್ಕೆ? ಅವರು ಕನಸಿನಲ್ಲಿ ಬಂದಿರೋದು ಅಂತ ಅನ್ನೋದನ್ನು ತಿಳ್ಕೊಳ್ಳೋದಕ್ಕಲ್ಲ. ಪರಮಾರ್ಥ ನನ್ನ ನಿಜವಾದ ಸ್ವರೂಪ ಯಾವುದು? ನಾನು ಎಚ್ಚರದಲ್ಲಿ ಶರೀರವೇ ಸತ್ಯ, ನಾನು ಕೂತಿದ್ದೀನಿ ಅಲ್ಲ ಅಂತ ತೋರಿಸ್ಬೇಕು. ಫಸ್ಟ್ ಕ್ಲಾಸಾಗಿ ತೋರಿಸ್ತಾರೆ. ಕನಸು ನಿದ್ದೆಯಿಂದ ಮುಗಿದು ಹೋಯ್ತು. ಅದು ಬೇಕಾಗಿರೋದು, ಅದನ್ನು ಹಿಡ್ಕೊಳ್ಳಿ. ಮಿಕ್ಕಿರೋದೆಲ್ಲ ಬೇಕಾಗಿರೋದಲ್ಲಿ ಅಂತ. ಅವಸ್ಥೆ ಎಂಬ ಮಾತಿಗೆ ಪರಮಾರ್ಥವಿತ್ತು. ಈಗ ಹಾಗಾದರೆ ನಿಮ್ಮಿದ್ರಲ್ಲಿ ಅವಸ್ಥೆ ಅಂತ ಯಾತಕ್ಕೆ ಹೇಳ್ತೀರಾ ಸ್ವಾಮಿ? ನಮ್ಮದ್ರಲ್ಲಿ ಅವಸ್ಥೆ ಅಂತಂದರೆ ಅವನ ಪಾಡ್ ನೋಡೋಕ್ಕಾಗಲ್ಲ, ಬದಲಾವಣೆ ಆಗ್ತಾ ಇರುತ್ತೆ, ಮಾರ್ಪಾಡಾಗ್ತಾ ಇರ್ತಾನೆ. ಇದು ನಿಮ್ಮದ್ರಲ್ಲಿ ಏನು ಹೇಳ್ತೀರಾ? ಪರಮಾತ್ಮನು ತೋರಿಕೊಳ್ಳುವ ಬಗೆ. ಮುಗಿದೋಯ್ತು. ಎಷ್ಟು ಚೆನ್ನಾಗಿ ತೋರಿಸ್ತಾರೆ ನೋಡ್ರಿ. ನಿಮ್ಮದ್ರಲ್ಲಿ ಅವಸ್ಥೆನಕ್ಕೆ ಏನು ಡೆಫಿನೇಷನ್ನು? ಪರಮಾರ್ಥವನ್ನು ತೋಡಿಕೊಳ್ಳುವ ಬಗೆ. ಪರಮಾತ್ಮ ಹೆಂಗೆ ಬೇಕಾದರೂ ತೋರ್ಕೋಬೋದು. ಅವಸ್ಥೆ ರೂಪದಲ್ಲಿ ತೋರ್ಕೋಬೋದು. 3 ಅವಸ್ಥೆ ಇಲ್ದಿದ್ರೆ 1 ಅವಸ್ಥೆ ಅಥವಾ 2 ಅವಸ್ಥೆ 3 ಅವಸ್ಥೆ ಅಥವಾ ಎಚ್ಚರದ ಅವಸ್ಥೆಯಲ್ಲಿ ತೋರ್ಕೊಂಡ್ರೆ ಅದರ ಒಳಗಡೆ ಇರ್ತಾನಲ್ಲ, ಆದಿದೈವಿಕ ಆದಿಭೌತಿಕ ಆಧ್ಯಾತ್ಮಿಕ ಅಷ್ಟು ಕೂಡ ಆ ರೂಪದಲ್ಲೂ ತೋರ್ಕೋಬೋದು. ಮತ್ತು 84 ಲಕ್ಷ ಜೀವರಾಶಿಗಳು, 14 ಲೋಕಗಳು, ದೇವತೆಗಳು ಎಲ್ಲವೂ ಅವನೇ ತೋರ್ಕೊಳ್ಳೋದು. ಮತ್ತು ಆಧ್ಯಾತ್ಮಿಕ ಇದು ಅವನೇ ತೋರ್ಕೊಳ್ಳೋದು. ನಿಮ್ಮ ಆಭರಣಗಳು ಯಾರು ಏನಂತ ಕರಿತೀರ? ಚಿನ್ನವೇ ತೋರಿಕೊಳ್ಳುವ ರೀತಿ. ಮಣ್ಣೆ ಮಡಿಕೆ ಕುಡಿಕೆ ಶಾವ ತಟ್ಟೆಯಾಗಿ ತೋರ್ಕೊಳ್ಳೋ ರೀತಿ. ನೀವೇನು ಬೇಕಾದರೂ ಕರ್ಕೊಳ್ಳಿ. ಹಾಗೆ ತೋರುವ ಬಗೆ. ಅವಸ್ಥೆ ಎಂಬ ಮಾತಿಗೆ ಪರಮಾರ್ಥ ತೋರಿಕೊಳ್ಳುವ ಬಗೆ. ಮತ್ತಿನ್ನೊಂದು, ಪರಮಾತ್ಮನು ತೋರ್ಕೊತಾನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಪರಮಾತ್ಮನೇ ಇರೋದು, ಅವನೇ ರೂಪದಿಂದ ಇದ್ದಾನೆ. ಹಾಗೆ ತಗೋಬೇಕಾಗತ್ತೆ. ಇರುವುದು ಯಾವಾಗಲೂ ಇರುವುದು, ಇಲ್ಲದ್ದು ಯಾವಾಗಲೂ ಇರೋದಿಲ್ಲ ಎಂಬುದೊಂದು ಸ್ವತಃ ಸಿದ್ಧ ನಿಯಮ. ಭಗವದ್ಗೀತೆ 2ನೇ ಅಧ್ಯಾಯದಲ್ಲಿ ಕೃಷ್ಣ ಭಗವಂತ ಹೇಳಿದ್ದಾನೆ, ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತ. ಯಾವುದು ಇರುತ್ತೋ ಅದು ಇಲ್ಲದಂಗಾಗಲ್ಲ. ನೀವು ಅವಸ್ಥೆ ಇಟ್ಕೋಬಾರ್ದು. ಇವಾಗ ಅವಸ್ಥೆಯನ್ನು ಬಿಟ್ಟು ಅವಸ್ಥೆಯಿಂದ ನಮಗೆ ಅದರ ಡಿಸ್ಟೆನ್ಸ್ ಸಿಕ್ತು ನೋಡ್ರಿ. ನನ್ನ ನಿಜವಾದ ಸ್ವರೂಪ ಅವಸ್ಥೆಗಳನ್ನೂ ಮೀರಿ ನಿಂತಿದೆ. ಕಾಲ ದೇಶ ಕಾರ್ಯಕಾರಣ ಭಾವ ಶರೀರ ಇವೆಲ್ಲವನ್ನೂ ಮೀರಿ ಪ್ರಾಣಗಳು, ಪ್ರತಿಯೊಂದು ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ, 19 ಮುಖಗಳು, 84 ಲಕ್ಷ ಜೀವರಾಶಿಗಳು ಮತ್ತು ಆದಿ ದೈವಿಕ ಎಲ್ಲವನ್ನೂ ಮೀರಿ ನಿಂತಿದೆ. ಅದು ನನ್ನ ನಿಜವಾದ ಸ್ವರೂಪ. ಅದು ತಿಳ್ಕೊಳ್ಳೋದ್ರಿಂದ ಏನು ಲಾಭ? ಆನಂದ ಬೇಕಲ್ವ ನಮಗೆ? ಆನಂದವೇ ಸಿಗುತ್ತೆ. ಮತ್ತು ಹುಟ್ಟು ಸಾವುಗಳು ತಪ್ಪಿಸ್ಕೊಳ್ಳೋದು ಅವೆಲ್ಲ ಆಮೇಲೆ. ಆದ್ದರಿಂದ ಸ್ವತಃ ಇದು ನಿಯಮ. ಪರಮಾರ್ಥಕ್ಕೆ ಎಂದಿಗೂ ಚ್ಯುತಿ ಇಲ್ಲ. ಪರಮಾರ್ಥವನ್ನು ಬೇರೆ ಬೇರೆ ಕಣ್ಣಿನಿಂದ ನೋಡಿದಾಗ ಅದು ಬೇರೆ ಬೇರೆಯಾಗಿ ತೋರ್ಕೊಳ್ಳುತ್ತೆ ಅಷ್ಟೇ. ವ್ಯವಹಾರದ ದೃಷ್ಟಿಯಿಂದ ನೋಡಿ ಒಂಥರ ತೋರ್ಕೊಳ್ಳುತ್ತೆ, ಪಾರಮಾರ್ಥ ದೃಷ್ಟಿಯಿಂದ ನೋಡಿ ಒಂಥರ ತೋರ್ಕೊಳ್ಳುತ್ತೆ. ನೀವು ಅವಿದ್ಯಾ ದೃಷ್ಟಿಯಿಂದ ನೋಡ್ತೀರಾ, ಬೇರೆ ಬೇರೆ ಥರ ತೋರ್ಕೊಳ್ಳುತ್ತೆ. ಏನು ತೋರ್ಕೊಳ್ಳುತ್ತೆ ಬೇರೆ ಥರ? ಹಾವು, ನೀರಿನ ಕೋಡಿ, ನೆಲದ ಬಿರುಕು, ಮತ್ತೇನದು ಎಚ್ಚರ, ಕನಸು, ನಿದ್ದೆ, ಒಡವೆಗಳು, ಹೀಗೆ ಬೇರೆ ಬೇರೆ ತೋರ್ಕೊಳ್ಳುತ್ತೆ. ಪರಮಾರ್ಥ ದೃಷ್ಟಿಯಿಂದ ನೋಡಿ ಪರಮಾತ್ಮನೇ ಹಾಕಿ ತೋರ್ಕೊತಾ ಇರೋದು. ಚಿನ್ನವೇ ಆಭರಣಗಳಾಗಿ ತೋರ್ಕೊತಾ ಇದೆ ಅಷ್ಟೇ. ಹಂಗೆ ನೋಡಬೇಕು. ಬೆಲೆ ಅದೇ. ಅದು 3 ತೋರಲಿ 10 ತೋರಲಿ ಬೆಲೆ ಒಂದೇ. ಅದಕ್ಕೆ ಸ್ವಾಮಿಗಳು ಒಂದು ಚೆನ್ನಾಗಿರೋ ಎಕ್ಸಾಂಪಲ್ ಕೊಡ್ತಾರೆ. ಈಗ ಉದಾಹರಣೆಗೆ ನಮ್ಮ ಹತ್ರ 1 ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ. ನೋಟ್ ಬರುತ್ತೆ 1 ರೂಪಾಯಿಗೆ, ನಾಣ್ಯ ಬರುತ್ತೆ. ಬೆಳ್ಳಿದ್ರಲ್ಲಿ ಬರ್ತಾಯಿತ್ತು ಮೊದಲು, ನಮಗೆ ಚೆನ್ನಾಗಿ ಜ್ಞಾಪಕ ಇದೆ. ನಿಮಗೇನು ಕೆಲವ್ರಿಗೆ ಗೊತ್ತೇ ಇಲ್ಲ ಅನಿಸುತ್ತೆ. ಆಗ ಅದನ್ನು ಅದು 1 ತೊಲ ಕೂಡ
1 ರೂಪಾಯಿ 1 ತೊಲ ಇರ್ತಾಯಿತ್ತು. ನಮ್ಮ ಜ್ಯುವೆಲ್ರಿ ನಮ್ಮ ಶಾಪ್ನಲ್ಲಿ ತೂಕಕ್ಕೂ ಉಪಯೋಗಿಸ್ತಾ ಇದ್ವಿ. 5 ತೊಲ ಹಾಕಿ ಅಂದರೆ ಅವನು ತೂಕದ ಬಟ್ ನಂಬ್ತಾ ಇರಲಿಲ್ಲ. ಅವಾಗ ಏನು ಮಾಡ್ತಾಯಿದ್ವಿ, 5 ರೂಪಾಯಿ ತೆಗೆದು ಹಾಕ್ಬಿಡ್ತಾ ಇದ್ವಿ. ಅವನು ಗೊತ್ತದು 1 ತೊಲ ಅನ್ನೋದು, ಅಲ್ಲಿ ಮೋಸ ಬರಲ್ಲ ಅಂತ ಅಂದ್ಬಿಟ್ಟು. ಹಾಗೆ ಅದು ಸರಿ, ಬೆಳ್ಳಿ ರೂಪದಲ್ಲಿ ನಾಣ್ಯದ ರೂಪದಲ್ಲಿ ಇತ್ತು. ಕೊನೆಗೆ ಹಿತ್ತಾಳೆ ತಾಮ್ರ ಮಾಡಿದ್ರು, ಆಮೇಲೆ ಸ್ಟೀಲ್ ಮಾಡಿದ್ರು. ನೋಡಿ, ನೋಟ್ ರೂಪ ಬೇರೆ, ಎಲ್ಲ ಒಂದೇ, ಬೆಲೆ ಒಂದೇ. ನೀವು ಏನು ಬೇಕಾದರೂ ಹೇಳಿ, ಬೆಲೆ ಒಂದೇ. ನೀವು ನೋಟ್ ಕೊಟ್ಟರು ಅದೇ, ಬೆಳ್ಳಿ ನಾಣ್ಯ ಕೊಟ್ಟರು ಅದೇ, ಹಿತ್ತಾಳೆದು ಕೊಟ್ಟರು ಅದೇ, ಸ್ಟೀಲಿನ ಕೊಟ್ಟರು ಅದೇ. ಈಗ ಅದರಲ್ಲಿ ನೋಡಿ ಇನ್ನೆಷ್ಟು ಹೆಚ್ಚು ಕಡಿಮೆ ಆಗುತ್ತೆ ಅಂತ. ನಾನು 1 ರೂಪಾಯಿ ನೋಟು ಕೊಡೋದಿಲ್ಲಪ್ಪ. 8 ಆಣಿದು 2 ಕೊಡ್ತೀನಿ, 2 ಆಯಿತು. 4 ಆಣಿದು ಕೊಡ್ತೀನಿ, 4 ಕೊಡ್ತೀನಿ. 10 ಪೈಸೆ ಕೊಡ್ತೀನಿ, 10 ಕೊಡ್ತೀನಿ. 5 ಪೈಸೆ ಕೊಡ್ತೀನಿ, 20 ಕೊಡ್ತೀನಿ. 1 ಪೈಸೆ ಕೊಡ್ತೀನಿ, 100 ಕೊಡ್ತೀನಿ. ಎಷ್ಟೇ ಬದಲಾವಣೆ ಇರಲಿ, ಅದರ ಬೆಲೆ ಏನು ಸ್ವಾಮಿ? 1 ರೂಪಾಯಿ. ಬೆಲೆ ಎಲ್ಲಿ ಹೆಚ್ಚು ಕಡಿಮೆ ಆಯಿತು? ಹಾಗೆ ನೀವು ಎಚ್ಚರ ಅಂತನ್ನಿ, ಕನಸನ್ನಿ, ನಿದ್ದೆ ಅಂತನ್ನಿ, ಅದೇನದು? ಪರಮಾತ್ಮನು ತೋರಿಕೊಳ್ಳುವ ಬಗೆ. ನೀವು ಏನು ಕರೆದ್ರು ಅವನು ಇರೋದು ಬೆಲೆ ಅಷ್ಟೇ, ಅದರಲ್ಲಿ ಏನು ಹೆಚ್ಚು ಕಡಿಮೆ ಆಗೋದಿಲ್ಲ. ಹಿಂಗೆ ನಾವು ಅರ್ಥ ಮಾಡ್ಕೋಬೇಕು ಇದಕ್ಕೆ. ಆದ್ದರಿಂದ ನೀವು ಹಾವು ಅಂತನ್ನಿ, ನೀರಿನ ಕೋಡಿ ಅಂತನ್ನಿ, ನೆಲದ ಬಿರ್ಕಂತನ್ನಿ, ನಿಜವಾಗ್ಲೂ ಅದೇನು ಹಗ್ಗವೇ. ಹಾಗೆ ಬೆಲೆ ಮಾತ್ರ ಹೆಚ್ಚಾಯ್ತಂತಾಗಲಿ ಕಡಿಮೆ ಆಯ್ತಂತಾಗಲಿ ಯಾರೂ ಭಾವಿಸೋದಿಲ್ಲ. ಈಗ ಬೇಕಾದಷ್ಟಿರಲಿ ಬಿಡಿ, ದ್ವೈತ ತೋರಲಿ ಬಿಡಿ. ಅದು ಒಂದಂತ ಹೇಳಿ 1 ರೂಪಾಯಿ ಅಂತ ಕೊಡಲಿ, ಅದ್ವೈತ. ಅದನ್ನು 100 ಪೈಸೆಗಳು ಕೊಟ್ಟರಲ್ವ ಅಂತ ಅದ್ರ ಹೆಚ್ಚು ಕಡಿಮೆ ಆಗುತ್ತೇನೋ? ಏನೂ ಆಗೋದಿಲ್ಲ. ಯಾವಾಗ ನೀವು ತತ್ವ ತಿಳ್ಕೊತೀರೋ ಆಗ ನಿಮಗೆ ತೊಂದರೆ ಇಲ್ಲ. ಅದು 1 ಕಾಣಲಿ, ಕಾಣದೇ ಇರಲಿ, ಅಥವಾ 100 ಕಾಣಲಿ, ಬೆಲೆ ಒಂದೇ. ಇಲ್ಲಿ ದ್ವೈತ ತೋರಿಸಿ. ಇವಾಗ ನೀವೇನು ದ್ವೈತ ಅಂತ ಇದ್ದರೂ ಅವ್ರು ಹೇಳ್ತಾರೆ ಪರಮಾತ್ಮನೇ ಹೀಗೆ ತೋರ್ಕೊತಾ ಇದ್ದಾನೆ. ಚಿನ್ನ ಇರೋದು ಒಂದೇ, ಎಷ್ಟು ಥರ ಆಭರಣಗಳು ಬೇಕೋ ನೀವು ಎಷ್ಟು ಬೇಕಾದರೂ ಮಾಡ್ಕೊಳ್ಳಿ. ಮಣ್ಣಿರೋದು ಒಂದೇ, ಎಷ್ಟು ಬೇಕಾದರೂ ಮಾಡ್ಕೊಳ್ಳಿ. ಮಡಿಕೆ, ಕುಡಿಕೆ, ಶ್ರಾವ, ತಟ್ಟೆ ಏನು ಬೇಕಾದ್ರೂ ತೋರ್ಕೊಳ್ಳಿ. ನನ್ನ ಹತ್ರ ಮೇಣ ಇದೆ, ಮೇಣ ನನ್ನ ಹತ್ರ ಇದೆ. ಈಗ ನೀವು ಎಚ್ಚರ ಅಂತ ಕೇಳ್ತೀರಂತ ಇಟ್ಕೊಳ್ಳಿ, ನನ್ನ ಹತ್ರ ಎಚ್ಚರದ ಒಂದು ಇದಿದೆ, ಅದರಲ್ಲಿ ಒಂದು ಠಕ್ ಅಂತ ಸೀಲ್ ಹೊಡಿತೀನಿ, ಠಕ್ ಅಂತ ಕೊಡ್ತೀನಿ, ತೊಗೊಳ್ರಿ ನಿಮ್ಮ ಎಚ್ಚರ. ನನಗೆ ಎಚ್ಚರ ಬೇಡ, ಕನಸು ಕೊಡಿ ಅಂತನ್ನಿ, ಅದನ್ನೇ ಹಿಂಡಾಕ್ತೀನಿ ಮೇಣ. ಠಕ್ ಅಂತ ಕನಸಿಂದ ಹಾಕ್ಬಿಟ್ಟು ಕೊಡ್ತೀನಿ, ತೊಗೊಳ್ರಿ ನಿಮ್ಮ ಕನಸು ಅಂತೀನಿ. ನನಗೇನೂ ಬೇಡ, ನಿದ್ದೆದು ಬೇಕು ಅಂತಂದ ಮೇಣ ಹಿಸಿಬಿಟ್ಟು ಕೊಡ್ತೀನಿ, ತೊಗೊಳ್ರಿ ಅಂತ. ಮುಗಿದು ಹೋಯ್ತು. ಒಂದೇ ವಸ್ತು ನಿಮ್ಗೆ ಹೆಂಗೆ ಬೇಕೋ ಹಂಗೆ ತೊಗೊಳ್ಳಿ. 1 ರೂಪಾಯಿ ಬೇಕಾ, ಅಥವಾ ಎಚ್ಚರದ ವಸ್ತುವಿಗೆ ಇಷ್ಟೊಂದು ರೀತಿ ತೋರ್ಕೊಳ್ಳುತ್ತಾ, ತಗೊಳ್ಳಿ, ಎಲ್ಲ ಒಂದೇ. ಆದ್ದರಿಂದ ಬೆಲೆ ಮಾತ್ರ ಹೆಚ್ಚು ಕಡಿಮೆ ಆಗೋದಿಲ್ಲ, ಯಾರೂ ಭಾವಿಸ್ಬೇಕಾಗಿಲ್ಲ. ಇದರಂತೆ ಪರಮಾರ್ಥವು ನಮಗೆ ಎಚ್ಚರ, ಕನಸು, ನಿದ್ರೆ ಅಂತ 3 ರೂಪದಲ್ಲಿ ತೋರ್ಕೊತಾ ಇರಲಿ, ನಮಗೇನು ಅಭ್ಯಂತರ ಇಲ್ಲ. ಆದರೆ ಅದರ ಬೆಲೆ ಏನು? ಪರಮಾತ್ಮನೇ. ಅದು ಎಚ್ಚರದಲ್ಲಿ ಒಂದು ಬಗೆಯಾಗಿ ಹರಡಿಕೊಂಡಿದೆ, ನಮ್ಮ ಅನುಭವಕ್ಕೆ ಗೊತ್ತಾಗ್ತಾ ಇದೆ. ಕನಸಿನಲ್ಲಿ ಇನ್ನೊಂದು ಥರ, ಅಂದರೆ ಅದೊಂಥರ ಡೂಪ್ಲಿಕೇಟೆ. ನಿದ್ದೆಯಲ್ಲಿ ಇಲ್ಲವೇ ಇಲ್ಲ, ಬೇಡ. ನಿದ್ದೆಯಲ್ಲಿ ಬರೀ ನೋಟೆ, ಎಚ್ಚರದಲ್ಲಿ ಅದು 100 ಪೈಸೆ, ಕನಸಿನಲ್ಲಿ ಅದು 8 ಆಣೆ. ಏನು ಬೇಕಾದರೂ ನೀವು ಮಾಡಿಕೊಳ್ಳಿ. ಕನಸಿನಲ್ಲಿ ಮತ್ತೊಂದು ರೀತಿ ಗೋಚರವಾಗುತ್ತೆ. ಹೀಗೆ ಪರಮಾರ್ಥವು ನಮಗೆ ಎಷ್ಟು ಬೇರೆ ಬೇರೆಯಾಗಿ ತೋರ್ಕೊಳ್ಬಹುದೋ ಅಷ್ಟು ಬಗೆಯಲ್ಲಿ ತೋರ್ಕೊಳ್ಳಿ. ಒಂದೊಂದು ಅದರ ಒಂದೊಂದು ಅವಸ್ಥೆ ಪರಮಾತ್ಮನು ತೋರಿಕೊಳ್ಳುವ ಬಗೆ. ಮುಗಿದೋಯ್ತಪ್ಪ. ಎಷ್ಟು ಚೆನ್ನಾಗಿದೆ ನೋಡಿ ಇದು ಇಂಪಾರ್ಟೆಂಟಾಗಿ. ಅಲ್ಲಿಗೆ ಈ 39ನೇ ಇದು ಮುಗೀತು. ಈಗ ನಾವು ಇಲ್ಲಿ ಒಂದು ಸ್ವಲ್ಪ ವಿಚಾರ ಮಾಡೋದಿದೆ. ನಿನ್ನೆ ಗೋಪಾಲ್ ಅವರು ಒಂದು ಪ್ರಶ್ನೆ ಎತ್ತಿದ್ರು, ನಾಶ ಲಯ ಬಾಧಿತ. ನಾವು ಇದಕ್ಕೂ ಹೇಳಬಹುದು ಅಂತ ಅಂದ್ವಿ. ಶರೀರಕ್ಕೆ ಆಗೋದಿಲ್ಲ. ಸ್ವಲ್ಪ ಯೋಚನೆ ಮಾಡಿ. ಮೇಲ್ಗಡೆ ನೋಡೋದಕ್ಕೆ ಈಗ ಅವರು ಮನೆ ಕಟ್ತೀವಿ, ಮತ್ತು ಈ ಶರೀರ ತಗೊಂಡ್ರವರು ಗೋಪಾಲ್ ಅವರು ಹಿಂಗೆ ಬರಬೇಕು,
ಪ್ರಶ್ನೆ ಬರಬೇಕು, ಚಿಂತನೆ ಮಾಡಬೇಕು, ಅವಾಗ ನಮಗೆ ಕರೆಕ್ಟಾಗಿ ಉತ್ತರ ಬರುತ್ತೆ. ಈಗ ನಾಶ ಅಂತಂದರೆ ಏನು? ಒಂದು ಸಾರಿ ನಾಶ ಆಗಿಬಿಟ್ರೆ ಮತ್ತೆ ತಿರ್ಗಾ ಅದು ವಾಪಸ್ಸು ತಿರ್ಗಾ ಮಾಡೋಕ್ಕೆ ಬರೋಲ್ಲ. ಈಗ ನಿಮ್ಮ ಶರೀರ ಸತ್ತೋಯ್ತು, ತಿರ್ಗಾ ನೀವು ಹುಟ್ತೀರಿ ಅಂತ ಹೇಳ್ತೀರಾ, ಅದು ನಿಜ? ಇವಾಗ ಸತ್ತೋಗ್ಬಿಡ್ತೀವಿ ನಾವು, ಸತ್ತೋಗ್ಬಿಟ್ರೆ ತಿರ್ಗಾ ಅವನು ಇಲ್ಲಿರೋ ಡಾಕ್ಟ್ರೇ ಆಗಿ ಹುಟ್ತಾನೇನೋ? ಇಲ್ಲ, ಬೇರೆ ಆಗಿ ಹುಟ್ತಾನೆ. ಅಲ್ಲಿಗೇನಾಯಿತು? ಬದಲಾವಣೆ ಆಯಿತು. ಅದನ್ನು ನಾಶ ಅಂತ ಕರೆಯಲ್ಲ, ಮತ್ತು ಲಯ ಅಂತಲೂ ಕರೆಯಲ್ಲ ಅದು. ಮತ್ತು ಅದನ್ನು ಅಲ್ಲ, ನಾಶ ಅಂತಲೇ ಕರಿಬೇಕಷ್ಟೇ. ಅದು ಇತ್ತಿವಾಗ ಡಾಕ್ಟ್ರು ಸತ್ರು, ನಾಶ ಆಯಿತು ಅಷ್ಟೇ. ಮನೆ ನೀವು ಕೆಡವಿದ್ರಿ, ನಾಶ ಆಯಿತು. ತಿರ್ಗಾ ನೀವು ಕಟ್ಟಿದ್ರಿ, ಹಳೆ ಮನೆ ಕಟ್ತೀರಾ? ಕಟ್ಟಕ್ಕಾಗುತ್ತಾ? ಕಟ್ಟಕ್ಕಾಗೋದಿಲ್ಲ. ಬೇರೆ ಮನೆ ಕಟ್ತೀರಾ ನೀವು, ಅದಕ್ಕೆ ಅದು ನಾಶವೇ. ಮತ್ತೆ ಲಯ ಅಂತ ಹೇಳ್ಬೋದಲ್ಲ ಇದಕ್ಕೆ, ಮಧ್ಯದಲ್ಲಿ ತೋರಿರ್ಲಿಲ್ವಲ್ಲ ಸತ್ತೋದ, ಹಂಗೆ ಹೇಳಕ್ಕೆ ಬರಲ್ಲ. ಲಯ ಅಂದರೆ ಏನು? ಈಗ ನನ್ನ ಶರೀರ ಅಥವಾ ನನ್ನ ಮನಸ್ಸಿವಾಗಿದೆ, ನಿದ್ದೆಯಲ್ಲಿ ತೋರೋದಿಲ್ಲ, ತಾತ್ಕಾಲಿಕವಾಗಿ. ಎದ್ದ ಮೇಲೆ ಅದೇ ಮನಸ್ಸು, ಅದೇ ಶರೀರ ತೋರುತ್ತೆ. ನೀವು ಅದನ್ನು ತೊಗೊಂಡು ಬೇರೆ ಕಡೆ ಹೋಲ್ಸ್ಕೊಳ್ಳೋಕೆ ಬರಲ್ಲ. ಹೀಗೆ ಶರೀರ ಇದೆ, ಸತ್ತೋಗುತ್ತೆ, ತಿರ್ಗಿ ಮತ್ತೆ ಇನ್ನೊಂದು ಶರೀರ ಬರುತ್ತಲ್ವ, ಮಧ್ಯದಲ್ಲಿ ತೋರಲಿಲ್ಲ, ಇದನ್ನು ಲಯ ಅಂತ ಹೇಳಕ್ಕೆ ಬರಲ್ಲ. ಯಾಕೆ? ಎಚ್ಚರದಲ್ಲಿ ನನ್ನ ಶರೀರ ಏನಿರ್ತೋ, ಮನಸ್ಸು ಏನಿತ್ತೋ, ಎದ್ದ ಮೇಲೆ ಅದೇ ಮನಸ್ಸು ಅದೇ ಶರೀರ ಬಂತು. ನಾವು ಸತ್ತ ಮೇಲೆ ತಿರ್ಗಿ ಅದೇ ಶರೀರ ಬರುತ್ತೇನೋ? ತೊಗೊಂಡೋಗೆಲ್ಲ ಸುಟ್ಟು ಹಾಕ್ಬಿಡ್ತಾರೆ, ಬೂದಿ ಆಗಿಬಿಡುತ್ತೆ. ಅದಕ್ಕೆ ಅದು ಹಂಗಾಗೋದಿಲ್ಲ. ಇಲ್ಲಿ ನಾಶ, ಲಯ, ಬಾಧಿತ, ಆಯಾ ಅರ್ಥ ಹಾಗೆ ತಗೋಬೇಕು. ನಾಶ ಅಂತಂದರೆ ಇರುತ್ತೆ, ಗ್ಲಾಸ್ ಒಡೆದೋಗುತ್ತೆ, ಮತ್ತು ತಿರ್ಗಿ ಅದನ್ನು ನೀವು ಗ್ಲಾಸ್ ಮಾಡೋಕ್ಕೆ ಬರಲ್ಲ. ಇದಕ್ಕೆ ಒಡೆದೋಯ್ತು ಅಷ್ಟೇ. ನೀವು ತಿರ್ಗಾ ಅದನ್ನು ರೀಸೈಕಲ್ ಮಾಡಿ ಏನು ಬೇಕಾದರೂ ಮಾಡಿಕೊಳ್ಳಿ, ಮತ್ತು ನೀವು ಹೊಸದಾಗಿ ಬೇರೆದು ಮಾಡಿದ್ರಿ ಅಂತಲೇ ಹೇಳಬೇಕು. ತಿರ್ಗಾ ಇದೇ ಹಳೇದು ಬರೋಕ್ಕೆ ಸಾಧ್ಯನೇ ಇಲ್ಲ. ನಾಶ ಅಂದರೆ ಅಷ್ಟೇ. ಇನ್ನು ಲಯ, ಮಧ್ಯದಲ್ಲಿ ತೋರಬಾರ್ದು, ಮತ್ತು ಬಂದರೆ ಅದೇ ಬರಬೇಕು, ಅದು ಲಯ. ಬಾಧಿತ ಅಂತಂದರೆ ಹಿಂದಿಲ್ಲ, ಹಿಂದಿಲ್ಲ, ಮುಂದಿರೋದಿಲ್ಲ, ಇದು ಬಾಧಿತ. ಈಗ ಹಗ್ಗ ಅಂತ ಗೊತ್ತಾಯಿತು, ಹಾವು ಹಿಂದಿತ್ತ? ಸರ್ ನನಗೆ ಗೊತ್ತಾಯ್ತಪ್ಪ ಇವಾಗ ಹಗ್ಗ ಅಂತ, ಆವಾಗ ಹಾವನ್ನ ಸಾಯಿಸ್ಬೇಕಾ? ಹಿಂದೇನೂ ಇಲ್ಲ, ಈಗೂ ಇಲ್ಲ, ಮುಂದಕ್ಕೂ ಇರೋದಿಲ್ಲ. ಅಕಸ್ಮಾತ್ ತಿರ್ಗ ಬಂದರೆ ಏನು ಮಾಡ್ಬೇಕು ಸ್ವಾಮಿ? ಇವಾಗೆಲ್ಲೋ ಕಾಡಿಗೆ ಹೋಗಿದ್ದೆ, ಹುತ್ತಕ್ಕೆ ಹೋಗ್ಬಿಟ್ಟು ಮತ್ತೆ ತಿರ್ಗ ಬಂದರೆ ಏನು ಮಾಡ್ತೀರಾ? ಇದು ಬಾಧಿತ ಅಂತಾರೆ. ನನ್ನ ಶರೀರ ನಾನು ಆತ್ಮಸ್ವರೂಪ ಅಂತ ಕಂಡುಕೊಂಡ್ಮೇಲೆ ಈ ಪ್ರಪಂಚ, ಅವಸ್ಥೆಗಳು, ಶರೀರ, ಆತ್ಮನ ಬಿಟ್ಟು ಮಿಕ್ಕಿರೋದೆಲ್ಲ ಬಾಧಿತ ಅಂತಾರೆ. ಬಾಧಿತ ಅಂದರೆ ಏನು? ಹಿಂದಿಲ್ಲ, ಈಗಿಲ್ಲ, ಮುಂದಕ್ಕೂ ತಿರ್ಗ ಬರುತ್ತೆ ಅನ್ನೋ ಭಯ ಇಲ್ಲ. ನನಗೆ ಮಾತ್ರ ಅಲ್ಲ, ಯಾರಿಗೂ ಇಲ್ಲ. ಇದು ಬಾಧಿತ. ಆಯಾ ವರ್ಡ್ ಹಂಗಂಗೆ ತಗೋಬೇಕು. ಇದು ನಮಗೆ ಬೇಕಾದಂಗೆ ತಿರ್ಚ್ಕೊಂಡ್ರೂ ಬರೋದಿಲ್ಲ ಅರ್ಥ. ಸೊ ಇಷ್ಟು ತಿಳ್ಕೊಂಡ್ರೆ ಸಾಕು. ಸೊ ಬಾಧಿತ ಅಂದರೆ ಅದು. ಹಗ್ಗ ನನಗೆ ಮಾತ್ರ ಅಲ್ಲ, ಬೇರೆಯವ್ರಿಗೂ ಅಷ್ಟೇ. ನನಗೆ ಹಗ್ಗ ಅಂತ ಲಯ ಇದಕ್ಕೆ ಯಾವುದಕ್ಕೆ ಎಕ್ಸಾಂಪಲ್ ಕೊಟ್ರೆ? ಲಯ ಅಂತಂದರೆ ನಮ್ಮ ನಿದ್ದೆಯಲ್ಲಿ ಹೋಗ್ತೀವಿ, ನನ್ನ ಶರೀರ ಇರೋಲ್ಲ ನಿದ್ದೆನಲ್ಲಿ, ನನ್ನ ಮನಸ್ಸಿರಲ್ಲ, ಏನೂ ಇರಲ್ಲ. ಎದ್ದ ಮೇಲೆ ತಿರ್ಗ ನಂದ ಅದೇ ಶರೀರ ಬರುತ್ತೆ, ಅದೇ ಮನಸ್ಸು ಬರುತ್ತೆ. ಲಯ ಅಂತಂದ್ರೆ ಅದಾಗಬೇಕು. ನಾವು ಸತ್ತರೆ ಆ ಶರೀರ ಬರಲ್ವೇ? ಈ ಶರೀರ ಸುಟ್ಟಾಕ್ಬಿಡ್ತೀವಲ್ವ, ಅದನ್ನು ಲಯ ಅಂತ ಕರೆಯೋಕ್ಕೆ ಬರಲ್ಲ. ನಾಶ ಅಂತಂದರೆ ಈ ಶರೀರ ನಾಶ ಆಯಿತು ಅಂತಲೇ ಹೇಳಬೇಕು. ಮತ್ತು ತಿರ್ಗ ಬೇರೆ ಹುಟ್ಟುತ್ತಲ್ಲ ಸ್ವಾಮಿ ಅಂತಂದರೆ ಅದು ಬೇರೆ ಶರೀರ ಅಲ್ವಾ? ಈಗ ನಾನು ಮಲ್ಕೊಂಡ್ರೆ ಸತ್ತೆ, ನಿಜ ಸತ್ತೆ, ತಿರ್ಗ ಹುಟ್ಟು ಬಂದರೆ ಅದೇ ಶರೀರದಲ್ಲಿ ಬರ್ತೀನಿ. ಅದಕ್ಕೆ ಇದನ್ನು ಲಯ ಅಂತ ಕರೀತಾರೆ. ಅದೇ ಮನಸ್ಸು, ನನಗೆ ಹಿಂದೆ ಏನೇನಾಯಿತೋ ಟಕ್ ಟಕ ಹೇಳ್ಬಿಡ್ತೀನಿ. ಆದ್ದರಿಂದ ಅದೇ ಮನಸ್ಸು, ಅದೇ ಶರೀರ ಇಲ್ಲಿ ಬರೋದನ್ನು ಲಯ ಅಂತ ಕರಿತೀವಿ ನಾವು. ಅದಕ್ಕೆ ಆಯಾ ಅರ್ಥ ಇಟ್ಕೊಂಡ್ಬಿಟ್ರೆ ಸಾಕಷ್ಟೆ. ಸೊ ಇಷ್ಟ ಆಯಿತು. ಸೊ ಅಲ್ಲಿಗೆ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಸೊ ಒಟ್ಟಿವತ್ತಿನ ಸಾರಾಂಶ ಏನು ಅಂತಂತಂದರೆ, ನಮ್ಮ 39ನೇ ಚಾಪ್ಟರ್ನಲ್ಲಿ
ಅವಸ್ಥೆ ಅಂತಂದರೆ ಏನು ಅನ್ಕೋಬೇಕು ಅಂತಂದರೆ, ಪ್ರಪಂಚದಲ್ಲಿ ನಾವಿಟ್ಕೊಂಡಿದ್ದೀವಲ್ಲ, ಕಾಯಿ ಹಣ್ಣಾದಂಗೆ ಮರದ ಮೇಲಿಂದ ಬಿದ್ದಂಗಾಗಲಿ, ಅಥವಾ ಮನುಷ್ಯನು ಹುಟ್ಟಿದಾಗಲಿಂದ ಬೆಳೆದು ಸಾಯೋವರೆಗೂ ಬದಲಾವಣೆ ಆಗ್ತಾನಲ್ಲ, ಬದಲಾವಣೆ ಆಗುತ್ತೆ, ಮಾರ್ಪಾಡಾಗುತ್ತೆ, ಅವಸ್ಥೆ ಅಂತ ಕರಿತೀವಿ ಇವೆಲ್ಲ. ಮತ್ತು ಹಕ್ಕಿಗಳು ಹೋರಾಡ್ತಾ ಇರುತ್ತೆ, ಮತ್ತು ಒಂದು ಮರದಿಂದ ಇನ್ನೊಂದು ಮರಕ್ಕೆ ಹೋಗುತ್ತೆ, ಅಲ್ಲಿ ಆ ಥರನ ಅಲ್ಲ, ಯಾವುದೂ ಅಲ್ಲ. ಈ ಅವಸ್ಥೆಗಳು ಪ್ರಪಂಚದಲ್ಲಿ ಇದಕ್ಕೆ ಈ ಥರದ್ದು ಇನ್ನೊಂದು ಎಕ್ಸಾಂಪಲ್ ಸಿಗೋಲ್ಲ. ಪರಮಾತ್ಮನ ಬಿಟ್ಟರೆ ನೆಕ್ಸ್ಟ್ ಇದೆ, ಬಟ್ ಇದು ಕೂಡ ಇಲ್ದಂಗೆ ಆಗ್ಬಿಡುತ್ತೆ. ಆದ್ದರಿಂದ ಪರಮಾತ್ಮನಿಗೆ ಆಕಾಶ ಹತ್ತಿರ ಅಂತ ನನಗನ್ಸುತ್ತೆ. ಆಕಾಶಕ್ಕಿಂತ ಇದು ಇನ್ನೂ ಹತ್ತಿರ ಅವಸ್ಥೆಗಳು. ಆಕಾಶಕ್ಕಾದರೂ ಒಂದು ಶಬ್ದ ಇದೆ, ಇದಕ್ಕೆ ಅದು ಇಲ್ಲ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಕಿಂಚಿತ್ತಿಲ್ಲ ಇದಕ್ಕೆ. ಹಾಗೆ ಮತ್ತು ಶಬ್ದ, ಆಕಾಶ ಅವಸ್ಥೆಯ ಒಳಗಡೆ ಕಟ್ಟು ಬಿದ್ದಿದೆ. ಅವಸ್ಥೆ ಆಕಾಶವನ್ನೂ ಮೀರಿದೆ, ಮತ್ತು ಕಾಲ, ದೇಶ, ಕಾರ್ಯಕಾರಣ ಭಾವಗಳನ್ನೂ ಮೀರಿದೆ. ಮತ್ತು ಅದನ್ನೇ ದೇವ್ರಂತ ಕರೆಯೋಣ ಅಂದರೆ ಆಗೋಲ್ಲ ಅಂತ ನಮ್ಗೆ ಗೊತ್ತು. ಯಾಕೆ ಅಂದರೆ ಇಲ್ದಂಗೆ ಆಗ್ಬಿಡುತ್ತೆ. ಇವಾಗ ಎಚ್ಚರ ಇದೆ, ಕನಸಿಲ್ಲ, ನಿದ್ದೆ ಇಲ್ಲ. ಆ ದೃಷ್ಟಿಯಿಂದ ಅಲ್ಲಿಗೋಸ್ಕರ ಇಲ್ಲಿ ನಾವು ಅವಸ್ಥೆ ಅಂತ ಇಟ್ಕೊಂಡ್ರೂ ತಪ್ಪಿಲ್ಲ, ಬಟ್ ನಾವಿಟ್ಕೊಳ್ಳೋ ಅದು ಹಾಗಲ್ಲ. ಯಾಕೆ ಅಂತಂದರೆ ಈ ಎರಡು ಅವಸ್ಥೆಗಳ ಮಧ್ಯೆ ಕಾಲ ಇಲ್ಲ, ದೇಶ ಇಲ್ಲ, ಕಾರ್ಯಕಾರಣ ಭಾವ ಇಲ್ಲ, ಇಷ್ಟು ಡಿಸ್ಟೆನ್ಸ್ ಅಂತಿಲ್ಲ. ನಾವು ವೆಹಿಕಲ್ನಲ್ಲಿ ಹೋಗಬೇಕಾಗಿಲ್ಲ, ಬದುಕಂತ ಹೋಗ್ತೀವಿ. ಮತ್ತು ಹಣ್ಣು ಪೀಚಾದಂಗೆ ವಾಪಸ್ ಬರೋಕ್ಕಾಗಲ್ಲ. ಅಲ್ಲಿ ವ್ಯವಹಾರದಲ್ಲಿ ನಾವು ಹೇಳಿರೋ ಎಕ್ಸಾಂಪಲ್ನಲ್ಲಿ ಅದನ್ನು ಅವಸ್ಥೆ ಅಂತ ಕರಿತೀವಿ. ಇದು ಹಾಗಲ್ಲ. ಸಲೀಸಾಗಿ ನಾನು ಎಚ್ಚರಕ್ಕೆ ಕನಸ್ಗೆ ಹೋಗ್ತೀನಿ, ನಿದ್ದೆ ಹೋಗ್ತೀನಿ, ನಿದ್ದೆಯಿಂದ ಮತ್ತೆ ಎಚ್ಚರಕ್ಕೆ ಹೋಗ್ತೀನಿ. ಹಾಗೆ ಇಷ್ಟೆಲ್ಲ ಆಗ್ತಾ ಇರುತ್ತೆ. ಅದಕ್ಕೆ ಕನಸು ಅವಸ್ಥೆ ಇಟ್ಕೊಂಡ್ರು ನಮಗೆ ಅರ್ಥ ಕ್ಲೀನಾಗಿ ಇಟ್ಕೊಂಡ್ರೆ ಹೆಸರಿಗೆ ಏನು ಬೇಕಾದರೂ ಇಟ್ಕೊಳ್ಳಿ. ಸೊ ಅಲ್ಲಿಗೆ ನಿಲ್ಲಿಸೋಣ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರು. ಪ್ರಶ್ನೆ ಯಾರಿಗಾದ್ರೂ ಇದ್ದರೆ ಕೇಳೋಣ.